ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನಾವು ಕಳೆದ ವಿಡಿಯೋದಲ್ಲಿ ಜೂನ್ 2021 ಮೊದಲನೇ ವಾರದ ಮೊದಲನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಈ ಭಾಗದಲ್ಲಿ ಮಿಕ್ಕಿರ್ತಕ್ಕಂಥ 20 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕಂಪ್ಲೀಟ್ ಮಾಡ್ತಾ ಹೋಗೋಣ. ಹಾಗಾದರೆ ಜೂನ್ 2021 ಮೊದಲನೇ ವಾರದ ಎರಡನೇ ಭಾಗದಲ್ಲಿ ಯಾವ ಯಾವ ಪ್ರಮುಖ ಪ್ರಚಲಿತ ಘಟನೆಗಳು ಇದ್ದಾವೆ ಅನ್ನೋದಾದರೆ, ಕರ್ನಾಟಕ ಸರ್ಕಾರದ ಕೋವಿಡ್ ಎರಡನೇ ಅಲೆಯ ಎರಡನೇ ಪ್ಯಾಕೇಜಲ್ಲಿ ಕರ್ನಾಟಕ ಸರ್ಕಾರ ಏನನ್ನು ಘೋಷಣೆ ಮಾಡಿದೆ, ಕಾರ್ಬೆವ್ಯಾಕ್ಸ್ ಅಂತಕ್ಕಂಥ ಮತ್ತೊಂದು ದೇಶೀಯ ಲಸಿಕೆ ಈಗ ಉತ್ಪಾದನೆಯ ಹಂತದಲ್ಲಿದೆ. ಹಾಗಾದರೆ ಆ ಒಂದು ಲಸಿಕೆಯ ವಿಶೇಷತೆ ಏನು, ಯಾರು ಆ ಲಸಿಕೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ, RBI ಹಣಕಾಸು ನೀತಿ ರೆಪೋ ದರ 4ಕ್ಕೆ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಅದರ ಇನ್ನಷ್ಟು ಡೀಟೇಲ್ಸನ್ನು ನೋಡ್ತಾ ಹೋಗೋಣ. 6 ಹೈಟೆಕ್ ಜಲಾಂತರ್ಗಾಮಿ ನೌಕೆಗಳನ್ನು ನಿರ್ಮಿಸಲು ಭಾರತದ ಸರ್ಕಾರ 43,000 ಕೋಟಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಮಾದರಿ ಬಾಡಿಗೆ ಕಾಯ್ದೆ ಅಂದರೆ ಮಾಡೆಲ್ ಟೆನೆನ್ಸಿ ಆ್ಯಕ್ಟ್ ಜಾರಿಗೆ ತರ್ತಾ ಇದೆ. KSRTC ನೇಮ್ ಕೇಸ್ ಆಫ್ಟರ್ 7 ಇಯರ್ ಲಾಂಗ್ ಬಾಟಲ್ ಏನಾಯಿತು, ಭಾರತೀಯ ನೌಕಾಪಡೆಯ ಹಳೆಯ ಹೈಡ್ರೋಗ್ರಾಫಿಕ್ ಸಮೀಕ್ಷೆ ಹಡಗು INS ಸಂಧ್ಯಾಕ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ. ದೇವರಾಜ ಅರಸೂರವರ 39ನೇ ಪುಣ್ಯಸ್ಮರಣೆ, ಮಾಜಿ ಮುಖ್ಯಮಂತ್ರಿ SR ಬೊಮ್ಮಾಯಿ ಅವರ ಜನ್ಮದಿನ, ಎಥೆನಾಲ್ ಗುರಿ ಸಾಧನೆಯತ್ತ ಭಾರತ, ಜಾಗತಿಕ ಕನಿಷ್ಠ ತೆರಿಗೆ ಎಂದರೇನು ಮತ್ತು ಅದರ ಅರ್ಥವೇನು ಅಂದರೆ ಗ್ಲೋಬಲ್ ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕರಿತೀವಿ. ಬ್ಯಾಡ್ ಬ್ಯಾಂಕಿನಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹೂಡಿಕೆಯನ್ನು ಮಾಡ್ತಾ ಇದೆ. ಹಾಗಾದರೆ ಬ್ಯಾಡ್ ಬ್ಯಾಂಕ್ ಅಂದ್ರೇನು, ಕರ್ನಾಟಕದಲ್ಲಿ NEP ಅನುಷ್ಠಾನ ವಿಳಂಬ ಆಗ್ತಾ ಇದೆ, ಕಾರಣ ಏನು, ಕರ್ನಾಟಕದಲ್ಲಿ ಶತಕದ ಗಡಿ ದಾಟಿದ ಪೆಟ್ರೋಲ್ ಬೆಲೆ ಯಾವ ಸ್ಥಳದಲ್ಲಿ, ನೀತಿ ಆಯೋಗದ ಶಾಲಾ ಶಿಕ್ಷಣ ಗುಣಮಟ್ಟ ಸೂಚ್ಯಂಕ ಶ್ರೇಣಿವಾರು ರಾಜ್ಯಗಳ ಮತ್ತು ಯೂನಿಯನ್ ಟೆರಿಟರೀಸ್ಗಳ ಪಟ್ಟಿ, ಗೇಲ್ ಗ್ಯಾಸ್ ಲಿಮಿಟೆಡ್ನ ಹೊಸ CEO, 58 ಕಿಲೋಮೀಟರ್ ಔಟರ್ ರಿಂಗ್ ರೋಡ್ಗೆ ಕೇಂದ್ರ ಸರ್ಕಾರದಿಂದ ಮಂಜೂರಾತಿ ಆದೇಶ, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಚುನಾವಣೆಯಲ್ಲಿ ಮಾಲ್ಡೀವ್ಸ್ ದೊಡ್ಡ ಅಂತರದ ಜಯ, ಹಾಗೂ ನಾಲೆಡ್ಜ್ ಎಕಾನಮಿ ಮಿಷನ್ ಕೇರಳ ರಾಜ್ಯದಿಂದ, ಕೊನೆಯದಾಗಿ ಲಡಾಖ್ ಯೂನ್ ಟ್ಯಾಬ್ ಯೋಜನೆ ಅಂದರೆ ಏನು. ಸೊ ಈ ಎಲ್ಲ ವಿಚಾರಗಳನ್ನು ಇವತ್ತಿನ ಈ ಒಂದು ಭಾಗದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮುಂದೆ ಬರ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್, ಅದು PC ಆಗಿರ್ಬೋದು, PSI ಆಗಿರ್ಬೋದು, ಅಥವಾ SDA, ಗ್ರೂಪ್ C ಅಥವಾ ಇನ್ನಿತರ ಯಾವುದೇ ಪರೀಕ್ಷೆಗಳಿಗೆ ಉಪಯೋಗ ಆಗ್ತಕ್ಕಂಥ ಎಲ್ಲ ಕರೆಂಟ್ ಇವೆಂಟ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಹಾಗಾದರೆ ಬನ್ನಿ. ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ. ಸೊ ನೋಡಿ, ಜುಲೈ 2019ರಿಂದ ಜೂನ್ 2021ವರೆಗೂ ಪ್ರತಿ ವಾರ ನಾವು ಕರೆಂಟ್ ಇವೆಂಟ್ಸನ್ನು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀವಿ. ಈ ಒಂದು ವಿಡಿಯೋ ಜೂನ್ 2021 ಮೊದಲನೇ ವಾರದ ಎರಡನೇ ಭಾಗ ಆಗುತ್ತೆ. ಯಾಕಂದರೆ 40 ಪ್ರಶ್ನೆಗಳನ್ನು 2 ಭಾಗವಾಗಿ ಮಾಡ್ತಾ ಇದ್ದೀನಿ. ಸೊ ಕ್ವಶನ್ಸ್ ಕಡಿಮೆ ಇದ್ದರೆ ಒಂದೇ ಭಾಗದಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಓಕೆ, ಹಾಗಾದರೆ ಜೂನ್ 2021 ಎರಡನೇ ಭಾಗದಲ್ಲಿ ಕ್ವಶನ್ ನಂಬರ್ 21 ಅಂತ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಕ್ವಶನ್ ನಂಬರ್ 20ವರೆಗೂ ನಾವು ಕಳೆದ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಹಾಗಾದರೆ ಪ್ರಶ್ನೆ 21, ಕರ್ನಾಟಕ ಸರ್ಕಾರದ ಕೋವಿಡ್ ಎರಡನೇ ಅಲೆಯ ಎರಡನೇ ಪ್ಯಾಕೇಜ್. ನೋಡಿ, ಸೆಕೆಂಡ್ ವೇವಲ್ಲಿ ಮೊದಲನೇ ಪ್ಯಾಕೇಜನ್ನು ಕರ್ನಾಟಕ ಸರ್ಕಾರ ಆಲ್ರೆಡಿ ಘೋಷಣೆ ಮಾಡಿತ್ತು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು. ಈಗ ಎರಡನೇ ಪ್ಯಾಕೇಜನ್ನು ಸಹಿತ ಘೋಷಣೆ ಮಾಡಿದೆ. ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋಣ. ಎಸ್ಸೆಗಳಲ್ಲಿ ಅಂದರೆ ಪ್ರಬಂಧ ಬರೆಯೋದ್ರಲ್ಲಿ ಇದು ಭಾಳ ಯೂಸ್ ಆಗುತ್ತೆ. ನೋಡಿ, ಎರಡನೇ ಪ್ಯಾಕೇಜ್ ಘೋಷಣೆ ನೇಕಾರರು, ಮೀನುಗಾರರು, ಖಾಸಗಿ ಶಿಕ್ಷಕರು, ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ನೆರವು, ಮತ್ತೆ ಲಾಕ್ 500 ಕೋಟಿ ಪ್ಯಾಕ್ ಅಂತ. ಓಕೆ, ಅಂದರೆ ಮೊದಲನೇ ಹಂತದಲ್ಲಿ 1750 ಕೋಟಿ ರೂಪಾಯಿಗಳ ಒಂದು ಘೋಷಣೆ ಎರಡು ಸೇರಾಗುತ್ತೆ. ಮೊದಲನೇ ಹಂತದಲ್ಲಿ 1250 ಕೋಟಿ ರೂಪಾಯಿ, ಈಗ ಎರಡನೇ ಹಂತದಲ್ಲಿ 500 ಕೋಟಿ ರೂಪಾಯಿಗಳು. ಹಾಗಾದರೆ ಯಾರ್ಯಾರಿಗೆ ಇದು ಅನುಕೂಲ ಆಗುತ್ತೆ ಅನ್ನೋದಾದರೆ, ಖಾಸಗಿ ಶಾಲೆ ಶಿಕ್ಷಕರಿಗೆ 5,000 ರೂಪಾಯಿಗಳ ಒಂದು ಒಟ್ಟಾರೆಯಾಗಿ 100 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಆಗುತ್ತೆ. ಪವರ್ಲೂಮ್ ನೌಕರರಿಗೆ, ನೇಕಾರರಿಗೆ, ಸಿನಿಮಾ TV ಕಲಾವಿದರು ಮತ್ತು ತಂತ್ರಜ್ಞರಿಗೆ, ಮೀನುಗಾರರಿಗೆ, ಒಳನಾಡು ದೋಣಿ ಮಾಲೀಕರಿಗೆ, ದೇಗುಲದ ಅರ್ಚಕರು ಮತ್ತು ಸಿಬ್ಬಂದಿಗಳಿಗೆ, ಮಸೀದಿಯ ಇಮಾಮ್ ಮತ್ತು ಫೌಜಿಮ್ಗಳಿಗೆ, ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ, ನ್ಯಾಯವಾದಿ ಕಲ್ಯಾಣ ನಿಧಿಗೆ ಒಂದಷ್ಟು ಅಮೌಂಟನ್ನು ಘೋಷಣೆ ಮಾಡಿದೆ ಕರ್ನಾಟಕ ಸರ್ಕಾರ. ಹಾಗಾದರೆ ಒಟ್ಟು 1750 ಕೋಟಿ ರೂಪಾಯಿಗಳು 2 ಹಂತಗಳಲ್ಲಿ. ಮೊದಲನೇ ಹಂತ 1250 ಕೋಟಿ, ಈಗ ಎರಡನೇ ಹಂತದಲ್ಲಿ 500 ಕೋಟಿ ರೂಪಾಯಿಗಳು. ಇದು ಕರ್ನಾಟಕ ಸರ್ಕಾರದಿಂದ ಎರಡನೇ ಅಲೆಯಲ್ಲಿ ಘೋಷಣೆ ಆಗಿರ್ತಕ್ಕಂಥ ಎರಡನೇ ಪ್ಯಾಕೇಜ್ ಆಗುತ್ತೆ. ಓಕೆ, 22ನೇ ಪ್ರಶ್ನೆ, ಕಾರ್ಬೆವ್ಯಾಕ್ಸ್ ಅಂತಕ್ಕಂಥ ಮತ್ತೊಂದು ದೇಶೀಯ ಲಸಿಕೆಯನ್ನು ಭಾರತೀಯ ಮೂಲದ ಒಂದು ಔಷಧೀಯ ಕಂಪನಿ ತಯಾರು ಮಾಡ್ತಾ ಇದೆ. ಭಾರತ ಸರ್ಕಾರ ಒಪ್ಪಂದ ಕೂಡ ಮಾಡಿಕೊಂಡಿದೆ. ಹಾಗಾದರೆ ಕಾರ್ಬೆವ್ಯಾಕ್ಸ್ ಅಂತಕ್ಕಂಥ ಒಂದು ದೇಶೀಯ ಲಸಿಕೆಯನ್ನು, ಕೊರೋನಾ ವ್ಯಾಕ್ಸಿನನ್ನು ತಯಾರಿಸ್ತಕ್ಕಂಥ ಕಂಪನಿ ಬಯೋಲಾಜಿಕಲ್ ಅಂತಕ್ಕಂಥ ಕಂಪನಿ ಆಗುತ್ತೆ. ಇದು
ಹೈದರಾಬಾದ್ ಮೂಲದ ಕಂಪನಿ. ಓಕೆ, ಹಾಗಾದರೆ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸು. ಶೀಘ್ರ ಮತ್ತೊಂದು ದೇಸಿ ಲಸಿಕೆ ಹೈದರಾಬಾದ್ ಮೂಲದ ಬಯೋಲಾಜಿಕಲ್ ಕಂಪನಿಯಿಂದ ಅಭಿವೃದ್ಧಿ. ಈಗಾಗಲೇ ದೇಶದಲ್ಲಿ 3 ಕರೋನಾ ನಿರೋಧಕ ಲಸಿಕೆಗಳನ್ನು ಜನರಿಗೆ ನೀಡಲಾಗ್ತಾ ಇದೆ. ಯಾವ್ಯಾವ 3 ಅನ್ನೋದಾದರೆ, ಒಂದು ಕೋವ್ಯಾಕ್ಸಿನ್, ಇನ್ನೊಂದು ಕೋವಿಶೀಲ್ಡ್, ಇನ್ನೊಂದು ರಷ್ಯಾ ಮೂಲದ ಸ್ಪುಟ್ನಿಕ್ ವಿ ಅಂತಕ್ಕಂಥ ಒಂದು ಲಸಿಕೆ ಆಗುತ್ತೆ. ಈಗ 4ನೇದಾಗಿ ಬಯೋಲಾಜಿಕಲ್ ಕಂಪನಿ ತಯಾರಿಸಿರ್ತಕ್ಕಂಥ ಕಾರ್ಬೆವ್ಯಾಕ್ಸ್ ಆಗ್ಬೋದು, ಅಥವಾ ಇತ್ತೀಚೆಗೆ ಅಮೆರಿಕದಿಂದ ಆಮದು ಮಾಡಿಕೊಂಡಿರ್ತಕ್ಕಂಥ ಮಾಡರ್ನಾ ಆಗ್ಬೋದು. ಅದ್ರ ಬಗ್ಗೆ ಮುಂದಿನ ನಾನು ಕರೆಂಟ್ ಇವೆಂಟ್ಸಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಕರೋನಾ 3ನೇ ಅಲೆಯನ್ನು ಎದುರಿಸಲು ಲಸಿಕಾ ಅಭಿಯಾನವನ್ನು ಚುರುಕುಗೊಳಿಸುವತ್ತ ಬದ್ಧವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರವು ಮತ್ತೊಂದು ಹೊಸ ಲಸಿಕೆಯನ್ನು ಪಡೆಯಲು ಮುಂದಾಗಿದೆ. ಹೈದರಾಬಾದ್ ಮೂಲದ ಬಯೋಲಾಜಿಕಲ್ ಕಂಪನಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ದೇಶೀಯ ಕರೋನಾ ನಿರೋಧಕ ಲಸಿಕೆಯನ್ನು ಅಂದರೆ ಕಾರ್ಬೆವ್ಯಾಕ್ಸನ್ನು 30 ಕೋಟಿ ಡೋಸ್ ಖರೀದಿಸಲು ಈಗಾಗಲೇ 1500 ಕೋಟಿ ರೂಪಾಯಿಗಳ ಮುಂಗಡವನ್ನು ಸರ್ಕಾರ ಬಯೋಲಾಜಿಕಲ್ ಕಂಪನಿಗೆ ಪಾವತಿಸಿದೆ. ಓಕೆ, ಹಾಗಾದರೆ ಬಯೋಲಾಜಿಕಲ್ ಕಂಪನಿ ಲಸಿಕೆ ಖರೀದಿಗೆ ಮುಂದಾಗಿರ್ತಕ್ಕಂಥ ಸರ್ಕಾರ 1500 ಕೋಟಿ ರೂಪಾಯಿಗಳಂತ ನೋಡಿದ್ವಿ. ಸಂಪೂರ್ಣ ದೇಶೀಯ ಲಸಿಕೆ ಆಗುತ್ತೆ. ಯಾಕಂದರೆ ಮಿಷನ್ ಕೋವಿಡ್ ಸುರಕ್ಷಾ ಅಡಿಯಲ್ಲಿ ಈ ಒಂದು ಕಾರ್ಬೆವ್ಯಾಕ್ಸ್ ಲಸಿಕೆಯನ್ನು ಬಯೋಲಾಜಿಕಲ್ ಕಂಪನಿ ಅಭಿವೃದ್ಧಿಪಡಿಸಿದೆ. ಓಕೆ, ಇಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮುಂದೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು RBI ಹಣಕಾಸು ನೀತಿ. ರೆಪೋ ದರ 4%ಗೆ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಮಾನಿಟರಿ ಪಾಲಿಸಿಯಲ್ಲಿ 2 ತಿಂಗಳಿಗೊಮ್ಮೆ ಈ ಒಂದು ಮಾನಿಟರಿ ಪಾಲಿಸಿಯನ್ನು RBI ಬಿಡುಗಡೆ ಮಾಡುತ್ತೆ. ಹಾಗಾದರೆ ಇದರಲ್ಲಿ ಯಾರ್ಯಾರಿಗೆ ನೆರವನ್ನು ನೀಡಿದೆ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, RBI ಮಾನಿಟರಿ ಪಾಲಿಸಿ ರೆಪೋ ರೇಟ್ ಅನ್ಚೇಂಜ್ ರೇಟ್ 4%. ಲಾಸ್ಟ್ ಫ್ಯೂ ಮಂತ್ಸಿಂದ 4%ಅಲ್ಲೇ ಮೇಂಟೈನ್ ಮಾಡ್ತಾ ಇದೆ RBI ರೆಪೋ ರೇಟನ್ನು. ವೆರಿ ಇಂಪಾರ್ಟೆಂಟ್ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ಗಳು, ಇವೆರಡು. ರೆಪೋ ರೇಟನ್ನು ಮಾತ್ರ ಹೆಚ್ಚಿನ ಒಂದು ಎಕ್ಸಾಮ್ಗಳಲ್ಲಿ ಕೇಳಿರೋದನ್ನು ನಾವು ನೋಡಿದ್ದೀವಿ. ಹಾಗಾದರೆ ಹೋಟೆಲ್ ಮತ್ತು ಟೂರಿಸಂಗೆ ಕೂಡ RBI ನೆರವನ್ನು ಘೋಷಣೆ ಮಾಡ್ತಾ ಇದೆ. ನೋಡಿ, ಹೋಟೆಲ್ ಮತ್ತು ಟೂರಿಸಂಗೆ RBI ನೆರವನ್ನು ಘೋಷಣೆ ಮಾಡಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಡ್ಡಿ ದರವನ್ನು ಯಥಾಸ್ಥಿತಿ ಕಾಪಾಡಿಕೊಂಡಿದೆ. GDP ಅಂದಾಜನ್ನು ಮಾತ್ರ 10.5ರಿಂದ 9.5ಕ್ಕೆ ಇಳಿಕೆ ಮಾಡಿದೆ. ಯಾಕಂದರೆ ಕೋವಿಡ್-19 ಪ್ಯಾಂಡಮಿಕ್ 2ನೇ ಅಲೆಯಿಂದ ಮತ್ತಷ್ಟು ನಮ್ಮ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ, ರಾಷ್ಟ್ರೀಯ ಉತ್ಪನ್ನಕ್ಕೆ ಒಂದಷ್ಟು ಹೊಡೆತ ಬಿದ್ದಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶುಕ್ರವಾರ ಪ್ರಕಟಿಸಿದಂತಹ ದ್ವೈಮಾಸಿಕ ಅಂದರೆ 2 ತಿಂಗಳಿಗೊಮ್ಮೆ ಈ ಒಂದು ಮಾನಿಟರಿ ಪಾಲಿಸಿಯನ್ನು ರಿಲೀಸ್ ಮಾಡುತ್ತೆ RBI. ಹಣಕಾಸು ಪರಾಮರ್ಶೆಯಲ್ಲಿ ಬಡ್ಡಿ ದರಗಳನ್ನು ಯಥಾಸ್ಥಿತಿಯಲ್ಲಿರಿಸಿದೆ. ಸತತ 6ನೇ ಬಾರಿಗೆ ಬಡ್ಡಿ ದರಗಳನ್ನು ಯಥಾಸ್ಥಿತಿಯಲ್ಲಿರಿಸಿದೆ. ಅಂದರೆ 2 ತಿಂಗಳಿಗೊಮ್ಮೆ ಈ ಒಂದು ಹಣಕಾಸು ಪರಾಮರ್ಶೆ ನೀತಿಯನ್ನು ಬಿಡುಗಡೆ ಮಾಡಿದರೆ 6ನೇ ಬಾರಿಗೆ ಕಂಟಿನ್ಯೂಸ್ ಆಗಿ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡಿದೆ. ಅಂದರೆ ಸುಮಾರು 12 ತಿಂಗಳಿಂದ ಒಂದೇ ದರವನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೆ. 2021-22ರಲ್ಲಿ GDP ಬೆಳವಣಿಗೆ ಅಂದಾಜನ್ನು 9.5ಕ್ಕೆ ನಿಗದಿಪಡಿಸಿದೆ. ಅಂದರೆ 10.5ರಿಂದ 9.5ಕ್ಕೆ ಕಡಿತ ಮಾಡಿದೆ. ಅಂದರೆ 2ನೇ ಅಲೆಯ ಹೊಡೆತದ ಪರಿಣಾಮ ಅಂದಾಜು GDP ತಗ್ಗಿದೆ ಅಂತಕ್ಕಂಥದ್ದು. RBI ಗವರ್ನರ್ ಯಾರಿದ್ದಾರೆ ಅಂದರೆ ಶಕ್ತಿಕಾಂತ್ ದಾಸ್ ಅವರು ಈ ಒಂದು ಮಾನಿಟರಿ ಪಾಲಿಸಿಯ ಡೀಟೇಲ್ಸನ್ನು ಬಿಟ್ಟಿರ್ತಕ್ಕಂಥದ್ದು. ರೆಪೋ ದರವನ್ನು 4% ಮತ್ತು ರಿವರ್ಸ್ ರೆಪೋ ದರವನ್ನು 3.35ರ ಯಥಾಸ್ಥಿತಿಯಲ್ಲಿಯೇ ಉಳಿಸಿದ್ದಾರೆ. ಹಾಗಾದರೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು ಇದು ಯಾವುದು? ರೆಪೋ ರೇಟ್ ಎಷ್ಟು ಅಂದರೆ 4%, ರಿವರ್ಸ್ ರೆಪೋ ರೇಟ್ ಎಷ್ಟು ಅಂದರೆ 3.35. ಓಕೆ, ರೆಪೋ ದರ ಅಂದರೆ RBI ಬ್ಯಾಂಕ್ಗಳಿಗೆ ನೀಡ್ತಕ್ಕಂಥ ಬಡ್ಡಿಯ ದರ. ಆದರೆ ರಿವರ್ಸ್ ರೆಪೋ ರೇಟ್ ಅಂತಕ್ಕಂಥದ್ದು ಬ್ಯಾಂಕ್ಗಳು RBIಯಲ್ಲಿ ಇಟ್ಟಿರ್ತಕ್ಕಂಥ ಡೆಪಾಸಿಟ್ಗೆ RBI ಕೊಡ್ತಕ್ಕಂಥ ಬಡ್ಡಿ ದರ ಆಗುತ್ತೆ. ಸೊ ಇವೆರಡು ವೆರಿ ಇಂಪಾರ್ಟೆಂಟ್. ಇನ್ನು ನೋಡಿ, ಕೋವಿಡ್ನಿಂದ ತೀವ್ರ ಸಂಕಷ್ಟಕ್ಕೀಡಾಗಿರ್ತಕ್ಕಂಥ ಹೋಟೆಲ್ಲು, ರೆಸ್ಟೋರೆಂಟು, ಪ್ರವಾಸೋದ್ಯಮ ಮತ್ತು ವೈಮಾನಿಕ ಕ್ಷೇತ್ರಕ್ಕೆ RBI 15,000 ಕೋಟಿ ರೂಪಾಯಿಗಳ ನೆರವನ್ನು ಘೋಷಣೆ ಮಾಡಿದೆ. ಯಾಕಂದರೆ ಈ ಒಂದು ಕೋವಿಡ್ನಿಂದಾಗಿ ಈ ಪರ್ಟಿಕ್ಯುಲರ್ಲಿ ರೆಸ್ಟೋರೆಂಟು, ವೈಮಾನಿಕ, ಪ್ರವಾಸೋದ್ಯಮ ಮತ್ತು ಹೋಟೆಲ್ ಉದ್ಯಮಗಳು ಬಹಳ ಹೊಡೆತಕ್ಕೆ ಒಳಗಾಗಿದ್ದಾವೆ. ಓಕೆ, ಹಾಗಾದರೆ ಇವತ್ತಿನ ಪ್ರಕಾರ ಅಂದರೆ ಜುಲೈ 7, 2021ರಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. 6:33 ಪ್ರಕಾರ ಕರೆಂಟ್ ರೇಟ್ಸ್ ಏನಿದ್ದಾವೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅನ್ನೋದಾದರೆ ಪಾಲಿಸಿ ರೇಟ್ಸ್ನ ಫಸ್ಟ್ ನೋಡ್ತಾ ಹೋಗೋಣ. ರೆಪೋ ರೇಟ್ ದರ 4% ಇದ್ದರೆ ರಿವರ್ಸ್ ರೆಪೋ ರೇಟ್ ದರ 3.35% ಇದೆ. ಇವೆರಡು ವೆರಿ ಇಂಪಾರ್ಟೆಂಟು. ಒಂದು ವೇಳೆ ಕೇಳಿದರೆ MSF ರೇಟ್ ಎಷ್ಟಿದೆ ಅಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟು 4.25%, ಬ್ಯಾಂಕ್ ರೇಟು 4.25%. ಇನ್ನು ರಿಸರ್ವ್ ರೇಷಿಯೋಸ್ ಅಂತ ಬರ್ತವೆ. CRR ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಮತ್ತು SLR ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಬರುತ್ತೆ. ಸೊ ಇದು CRR 4% ಇದ್ದರೆ SLR 18% ಇದೆ.
ಸರ್ ನಮಗೆ CRR, SLR, MSF, ಬ್ಯಾಂಕ್ ರೇಟು, ರೆಪೋ ರೇಟು, ರಿವರ್ಸ್ ರೆಪೋ ರೇಟು ಅಂದರೆ ಏನು ಅರ್ಥ ಆಗ್ತಾ ಇಲ್ಲ ಅಂದರೆ ಅದಕ್ಕೋಸ್ಕರ ಸಪ್ರೇಟ್ ವಿಡಿಯೋವನ್ನು ಮಾಡಿದ್ದೆ ನಾನು, ಇಂಡಿಯನ್ ಎಕಾನಮಿ ಸೀರೀಸ್ ಅಂತ. ಅದರಲ್ಲಿ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, CRR, SLR, MSFಗಳನ್ನು ಡೀಟೇಲ್ ಆಗಿ ಒಂದು ಎಕ್ಸಾಂಪಲ್ ತೆಗೆದುಕೊಂಡು ಸಿಂಪಲ್ ಆಗಿ ಅರ್ಥ ಮಾಡಿಸಿದ್ದೀನಿ. ಅದರ ಒಂದು ಲಿಂಕನ್ನು ಈ ಒಂದು ಐಕಾನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಓಕೆ, ಮುಂದೆ ಹೋಗೋಣ. 24ನೇ ಪ್ರಶ್ನೆ, 6 ಹೈಟೆಕ್ ಜಲಾಂತರ್ಗಾಮಿ ನೌಕೆಗಳನ್ನು ನಿರ್ಮಿಸಲು ಭಾರತದ 43,000 ಕೋಟಿ ಯೋಜನೆ. ಇಂಡಿಯಾ ಕ್ಲಿಯರ್ಸ್ 43,000 crore ಪ್ರಾಜೆಕ್ಟ್ ಟು ಬಿಲ್ಡ್ 6 ಹೈಟೆಕ್ ಸಬ್ಮೆರೈನ್ಸ್. ಸಬ್ಮೆರೈನ್ಸ್ ಅಂದರೆ ಜಲಾಂತರ್ಗಾಮಿ ನೌಕೆಗಳು, ಸಮುದ್ರದ ಒಳಗಡೆ ಹೋಗ್ತಕ್ಕಂಥ ನೌಕೆಗಳಾಗ್ತವೆ. ಅಂಥ 6 ಅತ್ಯಾಧುನಿಕ ಜಲಾಂತರ್ಗಾಮಿ ನೌಕೆಗಳನ್ನು ನಿರ್ಮಿಸಲು ಭಾರತ ಸರ್ಕಾರ ಈಗ ಅನುಮೋದನೆಯನ್ನು ನೀಡಿದೆ. ಎಷ್ಟು ಕೋಟಿ ರೂಪಾಯಿಗಳಂದರೆ 43,000 ಕೋಟಿ ರೂಪಾಯಿಗಳ ಒಂದು ಯೋಜನೆ ಆಗುತ್ತೆ. ನೋಡಿ, ನೌಕಾಪಡೆಗೆ ಸೇರಲಿದೆ ದೇಶಿ ನಿರ್ಮಿತ ಸಬ್ಮೆರೈನ್ಗಳು. 43,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆ. ಚೀನಾಗೆ ಪ್ರಬಲ ಸಡ್ಡು ಹೊಡೆಯುವ ತಂತ್ರವನ್ನು ಭಾರತ ಸರ್ಕಾರ ಪ್ಲಾನ್ ಮಾಡಿದೆ ಅಂತಕ್ಕಂಥದ್ದು. ಸಮುದ್ರ ಪ್ರದೇಶದಲ್ಲಿ ಚೀನಾ ತನ್ನ ಬಾಹುಳ್ಯ ವಿಸ್ತರಿಸುತ್ತಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಸಡ್ಡು ಹೊಡೆಯಲು ಮುಂದಾಗಿರ್ತಕ್ಕಂಥ ರಕ್ಷಣಾ ಸಚಿವಾಲಯ ನೌಕಾಪಡೆಗೆ ಇನ್ನಷ್ಟು ಜಲಾಂತರ್ಗಾಮಿ ಅಥವಾ ಸಬ್ಮೆರೈನ್ ಹಡಗುಗಳನ್ನು ನಿಯೋಜಿಸಲು ಯೋಜನೆ ರೂಪಿಸಿಕೊಂಡಿದೆ. ಅಂತೆಯೇ ಮೊದಲ ಹಂತದಲ್ಲಿ 6 ದೇಶೀ ನಿರ್ಮಿತ ಸಾಂಪ್ರದಾಯಿಕ ಸಬ್ಮೆರೈನ್ಗಳು ಸಿದ್ಧಗೊಳ್ಳಲಿದ್ದು 43,000 ಕೋಟಿ ರೂಪಾಯಿ ಯೋಜನೆಗೆ ಇಲಾಖೆ ಒಪ್ಪಿಗೆಯನ್ನು ನೀಡಿದೆ. ಹೀಗಾಗಿ ರಕ್ಷಣಾ ಸಾಮಗ್ರಿಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ಪ್ರಕ್ರಿಯೆಗೆ ತೆರೆ ಎಳೆಯುವುದೇ ಈ ಯೋಜನೆಯ ಮಹತ್ವಾಕಾಂಕ್ಷೆಯಾಗಿದೆ. ಓಕೆ, ಏನಿದು ಜಲಾಂತರ್ಗಾಮಿ ಯೋಜನೆ ಅಂದರೆ ರಕ್ಷಣಾ ಸಚಿವಾಲಯದ ಬಂಡವಾಳ ಕ್ರೋಢೀಕರಣ ಸಮಿತಿ DAC ಮೂಲಕ ಭಾರತದಲ್ಲಿಯೇ ಸಬ್ಮೆರೈನ್ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ಸಿಗಲಿದೆ. 12 ವರ್ಷಗಳ ಯೋಜನೆಯಾಗಿದ್ದು ಅದರೊಳಗಡೆ ಈ ಎಲ್ಲ ನೌಕೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ಲಾನ್ ಇದೆ. ಓಕೆ, ಅದಕ್ಕೆ ಹಲವಾರು ಕಂಪನಿಗಳು ಬಿಡ್ಡನ್ನು ಈಗ ಆಲ್ರೆಡಿ ಹಾಕಿದ್ದಾರೆ. ಒಟ್ಟಾರೆಯಾಗಿ ನೌಕಾಪಡೆಯು 24 ಹೊಸ ಸಬ್ಮೆರೈನ್ಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಇಂಗಿತವನ್ನು ವ್ಯಕ್ತಪಡಿಸಿದ್ದು ಅದರಲ್ಲಿ ಈಗ 6 ಮೊದಲ ಹಂತದಲ್ಲಿ ನಿರ್ಮಾಣವಾಗ್ತವೆ ಮತ್ತು ಅದರಲ್ಲಿ ಕೆಲವೊಂದು ಅಣ್ವಸ್ತ್ರವನ್ನು ಹೊತ್ತೊಯ್ಯಬಲ್ಲ ಸಬ್ಮೆರೈನ್ಗಳು ಕೂಡ ಸೇರಿದವೆ. ಓಕೆ, 25ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟು. ಪ್ರಬಂಧಕ್ಕೆ ಇದನ್ನು ಕೇಳ್ಬೋದಾಗಿರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದು KS ಎಕ್ಸಾಮ್ ಆಗಿರ್ಬೋದು ಅಥವಾ ಈವನ್ PSI ಎಕ್ಸಾಮ್ ಆಗಿರ್ಬೋದು. ಮಾದರಿ ಬಾಡಿಗೆ ಕಾಯ್ದೆ ಕೇಂದ್ರದಿಂದ ಅನುಮೋದನೆ, ಮಾಡೆಲ್ ಟೆನೆನ್ಸಿ ಆ್ಯಕ್ಟ್ ಅಂತ ಕರಿತೀವಿ. ಈಗ ಸೆಂಟರ್ ಅಪ್ರೂವಲ್ ಮಾಡಿ ಸ್ಟೇಟ್ಗಳಿಗೆ ಇಂಪ್ಲಿಮೆಂಟನ್ನು ಮಾಡೋದಕ್ಕೆ ಈಗ ನಿರ್ದೇಶನವನ್ನು ನೀಡಿದೆ. ಹಾಗಾದರೆ ಏನಿದೆ ಈ ಒಂದು ಮಾದರಿ ಬಾಡಿಗೆ ಕಾಯ್ದೆಯಲ್ಲಿ ಅಂದರೆ ಬಾಡಿಗೆದಾರರು ಮತ್ತು ಮನೆ ಮಾಲೀಕರ ನಡುವೆ ಸ್ಪಷ್ಟ ವಿಸ್ತೃತ ಒಪ್ಪಂದವನ್ನು ಈ ಒಂದು ಕಾಯ್ದೆ ವ್ಯಕ್ತಪಡಿಸುತ್ತೆ. ಜಿಲ್ಲಾ ಮಟ್ಟದಲ್ಲಿ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಲು ಒಂದು ಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ. ಇದೆಲ್ಲದಕ್ಕೆ ಈಗ ಕೇಂದ್ರ ಸಂಪುಟ ಆಸ್ಥಾನ ನೀಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಕೇಂದ್ರ ಸಚಿವ ಸಂಪುಟ ಸಭೆ ಮಾದರಿ ಬಾಡಿಗೆ ಕಾಯ್ದೆಗೆ ಅನುಮೋದನೆಯನ್ನು ನೀಡಿದೆ. ಈ ಸಂಬಂಧ ಈಗಿನ ಬಾಡಿಗೆ ಕಾಯ್ದೆಗೆ ಹೊಸ ಶಾಸನದ ಮೂಲಕ ಅಗತ್ಯ ತಿದ್ದುಪಡಿ ತರುವಂತೆ ಕೇಂದ್ರ ಸರ್ಕಾರವು ಎಲ್ಲ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆಯನ್ನು ನೀಡಿದೆ. ಸರ್ಕಾರ 2019ರ ಕಾಯ್ದೆಯ ಮೊದಲ ಕರಡನ್ನು ಬಿಡುಗಡೆಗೊಳಿಸಿತ್ತು. ಇದರಲ್ಲಿ ಪ್ರಾಪರ್ಟಿಯ ಮಾಲೀಕರು ಮತ್ತು ಬಾಡಿಗೆದಾರ ನಡುವೆ ಸ್ಪಷ್ಟವಾದ ಒಪ್ಪಂದಗಳನ್ನು ಇದು ರೂಪಿಸುತ್ತೆ. ದೇಶದಲ್ಲಿ ಖಾಲಿ ಇರುವ ಲಕ್ಷಾಂತರ ಫ್ಲಾಟ್ಗಳನ್ನು ಬಾಡಿಗೆ ಉದ್ದೇಶಕ್ಕೆ ನೀಡಲು ಕಾಯ್ದೆಯ ಒಂದು ಹಾದಿ ಸುಗಮಗೊಳಿಸ್ತಾ ಇದೆ. ಹಾಗಾದರೆ ಇದರಲ್ಲಿ ಏನೇನಿದೆ ಅನ್ನೋದಾದರೆ ಈಗ ನೋಡಿ, ನಮ್ಮ ಬೆಂಗಳೂರು ಅಥವಾ ದೊಡ್ಡ ನಗರಗಳಲ್ಲಿ ಏನಾಗ್ತಾ ಇದೆ, 10 ತಿಂಗಳ ಅಡ್ವಾನ್ಸನ್ನು ಡೆಪಾಸಿಟನ್ನು ತೆಗೆದುಕೊಳ್ತಕ್ಕಂಥ ಒಂದು ರೂಲ್ಸ್ ಇದೆ. ಅಂದರೆ ಅದು ಯಾವುದೇ ಒಂದು ಸ್ಪಷ್ಟವಾದ ರೂಲ್ಸ್ ಇಲ್ಲ, ಅವರೇ ಮಾಡ್ಕೊಂಡಿರ್ತಕ್ಕಂಥ ಕೆಲವೊಂದು ರೂಲ್ಸ್ಗಳನ್ನು ಮಾಡ್ಕೊಂಡಿರ್ತಾರೆ. ಆದರೆ ಬೇರೆ ಬೇರೆ ನಗರಗಳಿಗೆ ತಾಲೂಕುಗಳಿಗೆ ಹೋಲಿಸ್ಕೊಂಡಾಗ ಅದು ವ್ಯತ್ಯಾಸವನ್ನು ಕಾಣ್ತಾ ಇದ್ದೀವಿ. ಬಟ್ ಈ ಒಂದು ಕಾಯ್ದೆ ಏನಾದರೂ ಜಾರಿಗೆ ಬಂದರೆ ಆವಾಗ ಬಾಡಿಗೆದಾರರಿಗೂ ಮತ್ತು ಮನೆ ಮಾಲೀಕರ ನಡುವೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಪ್ಪಂದಗಳಾಗ್ತಾ ಬರ್ತವೆ. ಹಾಗಾದರೆ ಕಾಯ್ದೆಯಲ್ಲಿ ಏನಿದೆ ಅಂತ ಪ್ರಬಂಧಗಳಲ್ಲಿ ಕೇಳ್ಬೋದು. ಒಂದಷ್ಟು ಇಂಪಾರ್ಟೆಂಟ್ ಅಂಶಗಳನ್ನು ನೋಡ್ತಾ ಹೋಗೋಣ. ವಸತಿ ಉದ್ದೇಶದ ಬಾಡಿಗೆಯಲ್ಲಿ ಅಂದರೆ ಮನೆಗೆ ಪರ್ಪಸ್ಗೆ ನಾವು ಬಾಡಿಗೆಯನ್ನು ತೆಗೆದುಕೊಂಡಾಗ ಗರಿಷ್ಠವಾಗಿ 2 ತಿಂಗಳನ್ನ ಮನೆ ಬಾಡಿಗೆ ಮೌಲ್ಯವನ್ನು ಭದ್ರತಾ ಠೇವಣಿಯಾಗಿ ನೀಡಬಹುದು. ಅಂದರೆ ಸೆಕ್ಯೂರಿಟಿ ಡೆಪಾಸಿಟು ಕೇವಲ 2 ತಿಂಗಳು ಮಾತ್ರ ಅಂತ ಹೇಳ್ತಾರೆ. ಇವಾಗ ಏನು ಮಾಡ್ತಾ ಇದ್ದೀವಿ, 8 ತಿಂಗಳು, 10 ತಿಂಗಳು, 12 ತಿಂಗಳು ಅಥವಾ 1 ವರ್ಷದ್ದು ನೀಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಮಿತಿಯನ್ನು ಮೀರುವಂತಿಲ್ಲ. ಮೀರಿದ್ರೆ ಏನು ಮಾಡಬೇಕು, ಒಂದು ವೇಳೆ 10 ಮಂತ್ಸ್ ಅಡ್ವಾನ್ಸ್ ಕೊಡಿ ಅಂದರೆ ಏನು ಮಾಡಬೇಕಾಗುತ್ತೆ, ಬಾಡಿಗೆ ಕೋರ್ಟ್ಗಳನ್ನು ಸರ್ಕಾರ ಆಯಾ ಜಿಲ್ಲೆಗಳಲ್ಲಿ ಸ್ಥಾಪನೆ ಮಾಡುತ್ತೆ. ಆಗ ಬಾಡಿಗೆ ಕೋರ್ಟ್ಗಳಿಗೆ ಹೋಗಿ ಕಂಪ್ಲೇಂಟನ್ನು ನೀಡಬಹುದು. ಜೊತೆಗೆ ಬಾಡಿಗೆ ಪ್ರಾಧಿಕಾರ ಮತ್ತು ನ್ಯಾಯಾಧಿಕರಣಗಳು ಕೂಡ ಸ್ಥಾಪನೆಗೊಳ್ಳಲಿವೆ.
ವಸತಿಯೇತರ ಉದ್ದೇಶವಿದ್ದರೆ 6 ತಿಂಗಳಿನ ಬಾಡಿಗೆಯನ್ನು ಭದ್ರತಾ ಠೇವಣಿಯಾಗಿ ಸ್ವೀಕರಿಸಬಹುದು. ಓಕೆ, ನೆಕ್ಸ್ಟು ಬಾಡಿಗೆದಾರ ಬಾಡಿಗೆಯ ಅವಧಿ ಮೀರಿಯೂ ಮನೆ ಖಾಲಿ ಮಾಡಿಕೊಡದಿದ್ದರೆ ಒಪ್ಪಂದ ಅಂತ್ಯವಾದ ನಂತರದ 2 ತಿಂಗಳಿನಲ್ಲಿ ಇಮ್ಮಡಿ ಬಾಡಿಗೆ ಅದರ 2 ಪಟ್ಟಷ್ಟು ಬಾಡಿಗೆಯನ್ನು ಮಾಲೀಕರು ಪಡೆಯಬಹುದು. ಓಕೆ, ಒಂದು ವೇಳೆ ಬಾಡಿಗೆ ಒಪ್ಪಂದದ ಪ್ರತಿಯನ್ನು ಬಾಡಿಗೆ ಪ್ರಾಧಿಕಾರಕ್ಕೆ ಇಬ್ಬರು ಸಲ್ಲಿಸಬೇಕಾಗುತ್ತೆ. ಮಾಲೀಕರು ಬಾಡಿಗೆ ಪಡೆದಿದ್ದಕ್ಕೆ ರಸೀದಿಯನ್ನು ಕೂಡ ನೀಡಬೇಕಾಗುತ್ತೆ. ಮತ್ತು ಒಂದು ವೇಳೆ ಬಾಡಿಗೆ ಪರಿಷ್ಕರಣೆ ಮಾಡಂಗಿದ್ರೆ 3 ತಿಂಗಳ ಮುನ್ನ ಮಾಲೀಕರು ತಿಳಿಸ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಾಡಿಗೆ ಪ್ರಾಧಿಕಾರ ಇರೋದ್ರಿಂದ ಬಾಡಿಗೆ ಸಂಬಂಧಿತ ಅಹವಾಲುಗಳನ್ನು ಬಾಡಿಗೆ ಪ್ರಾಧಿಕಾರಕ್ಕೆ ನೀಡಬೇಕಾಗುತ್ತೆ. ಯಾವುದೇ ಕೋರ್ಟ್ ಇದರಲ್ಲಿ ಬರಲ್ಲ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟು, ಮಾಲೀಕರು ಬಾಡಿಗೆದಾರರ ಮನೆ ದುರಸ್ತಿ ಅಥವಾ ಯಾವುದಾದರೂ ಬದಲಾವಣೆಗೆ ಸಂಬಂಧಿಸಿ ಮನೆಗೆ ಪ್ರವೇಶಿಸುವುದಿದ್ದರೆ 24 ಗಂಟೆ ಮುಂಚೆನೇ ಸೂಚನೆ ನೀಡಬೇಕಾಗುತ್ತೆ. ಸೊ ಹೀಗೆ ಹಲವಾರು ಅಂಶಗಳನ್ನು ಈ ಒಂದು ಬಾಡಿಗೆ ಕಾಯ್ದೆ ಒಳಗೊಂಡಿದೆ. ಸೊ ಇನ್ನಷ್ಟು ಅಂಶಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತವೆ, ನೀವು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 26 KSRTC ಹೆಸರಿನಲ್ಲಿ ಅಥವಾ ಆ ಒಂದು ಹೆಸರಿನ ವಿಚಾರದಲ್ಲಿ ಯಾವ 2 ರಾಜ್ಯಗಳ ನಡುವೆ ವಿವಾದವಿದೆ ಅಂತಕ್ಕಂಥದ್ದು. ಓಕೆ, ಸೊ ಈಗ 7 ಇಯರ್ಸ್ ಲಾಂಗ್ ಬಾಟಲ್ ನಂತರ ಅದಕ್ಕೆ ಒಂದು ಇತ್ಯರ್ಥವನ್ನು ಮಾಡ್ತಾ ಇದ್ದಾರೆ. ಬಟ್ ಅದು ಇನ್ನೂ ಏನು ಸ್ವಲ್ಪ ಡೌಟಲ್ಲಿದೆ, ನೋಡೋಣ ಮುಂದಿನ ಅಪ್ಡೇಟ್ಸ್ ಏನಿರುತ್ತೆ ಅಂತ. ಈಗ ಸದ್ಯಕ್ಕೆ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ನಡುವೆ KSRTC ವಿಚಾರದಲ್ಲಿ ಒಂದಷ್ಟು ಏನು ಘರ್ಷಣೆಗಳಾಗ್ತಾ ಇದ್ದೇವೆ. ಅದು ಇತ್ಯರ್ಥ ಇನ್ನೂ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಹಾಗಾದರೆ ಈ ವ್ಯಾಜ್ಯದ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನೋಡೋದಾದರೆ, ಸಾರಿಗೆ ಬಸ್ಸುಗಳಲ್ಲಿ KSRTC ಪದನಾಮ ಮತ್ತು ಲಾಂಛನವು ಕೇರಳಕ್ಕೆ ಮಾತ್ರ ಸೀಮಿತವೆಂದು ಭಾರತ ಸರ್ಕಾರದ ಟ್ರೇಡ್ ಮಾರ್ಕ್ ನೋಂದಣಿ ಪ್ರಾಧಿಕಾರ ಆದೇಶವನ್ನು ನೀಡಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ತನ್ನ ಹೆಸರನ್ನು ಬದಲಿಸಬೇಕಾದ ಸ್ಥಿತಿ ಎದುರಾಗಿದೆ. ಈಗೇನಿದೆ ನೋಡಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂತಿದ್ದು KSRTC ಅಂತಿದ್ದು, ಅದರಲ್ಲಿ ಗಂಡ ಬೇರುಂಡವನ್ನು ಲಾಂಛನವನ್ನಾಗಿ ಬಳಸ್ತಾ ಇದ್ದೀವಿ. ಆದರೆ ಕೇರಳ ರಾಜ್ಯ ಸರ್ಕಾರವು ನೋಡಿ ಆನೆಗಳನ್ನು ಒಳಗೊಂಡಿರ್ತಕ್ಕಂಥ ಲಾಂಛನವನ್ನು ಇಟ್ಕೊಂಡು ಅದು ಸಹಿತ KSRTC ಅಂತ ಬಳಸ್ತಾ ಇದೆ. ಆದರೆ ಈಗ ಭಾರತ ಸರ್ಕಾರದ ಟ್ರೇಡ್ ಮಾರ್ಕ್ ನೋಂದಣಿ ಪ್ರಾಧಿಕಾರ ಏನು ಮಾಡಿದೆ, ಅದನ್ನು ಕೇರಳ ಸರ್ಕಾರಕ್ಕೆ ನೀಡಿದೆ ಅಂತಕ್ಕಂಥದ್ದು ಇಲ್ಲಿ ಅಪ್ಡೇಟ್ ಇದೆ. ಯಾಕೆ ಅಂತ ಅವರು ವಾದ ಏನಂದರೆ ನೋಡಿ, 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿ KSRTC ಅಂತ ಬಳಸ್ತಾ ಇದ್ದೀವಿ. ಅದಕ್ಕಿಂತ ಮೊದಲೇ ಕೇರಳದಲ್ಲಿ ಕೇರಳ ಒಂದು ಸಾರಿಗೆ ಸಂಸ್ಥೆ KSRTC ಅಂತ ಬಳಸ್ತಾ ಇದ್ದೀವಿ ನಾವು, ಹಾಗಾಗಿ ನಮಗೆ ನೀಡಿ ಅಂತ ಕೇರಳ ಸರ್ಕಾರ ಹೇಳ್ತಾ ಇದೆ. ಕರ್ನಾಟಕ ಸರ್ಕಾರದ್ದು ತನ್ನದೇ ಆಗಿರ್ತಕ್ಕಂಥ ವಾದ ಇದೆ. ಸೊ ಇದು ಫೈನಲ್ ಆಗಿ ಏನಾಗುತ್ತೆ ಮುಂದಿನ ಒಂದು ವಿಡಿಯೋಗಳಲ್ಲಿ ಅಪ್ಡೇಟನ್ನು ನೋಡ್ತಾ ಹೋಗೋಣ. ಒಟ್ಟಿನಲ್ಲಿ KSRTC ಇಶ್ಯೂ ಯಾವ 2 ರಾಜ್ಯಗಳ ಮಧ್ಯೆ ಇದೆ ಅಂದರೆ ನಮ್ಮ ಕೇರಳ ಮತ್ತು ಕರ್ನಾಟಕಗಳ ಮಧ್ಯೆ ಇದೆ. ಓಕೆ, 27ನೇ ಪ್ರಶ್ನೆ, ಭಾರತೀಯ ನೌಕಾಪಡೆಯ ಹಳೆಯ ಹೈಡ್ರೋಗ್ರಾಫಿಕ್ ಸಮೀಕ್ಷಾ ಹಡಗು INS ಸಂಧ್ಯಾಕು 40 ವರ್ಷಗಳ ಸೇವೆಯ ನಂತರ ಈಗ ಡಿಕಮಿಷನ್ ಆಗ್ತಾ ಇದೆ, ಸೇವೆಯಿಂದ ನಿರ್ಗಮನವನ್ನು ಹೊಂದ್ತಾ ಇದೆ. ಓಕೆ, ಇದೊಂದು ಹೈಡ್ರೋಗ್ರಾಫಿಕ್ಸ್ ಸರ್ವೆ ಶಿಪ್ ಆಗುತ್ತೆ INS ಸಂಧ್ಯಾಕ್. ಓಕೆ ನೋಡಿ, INS ಸಂಧ್ಯಾಕ್ ಡಿಕಮಿಷನ್ಡ್. ದ ಹೈಡ್ರೋಗ್ರಾಫಿಕ್ ಸರ್ವೆ ಶಿಪ್ ವಾಸ್ ಬಿಲ್ಟ್ ಇಂಡಿಜಿನಿಯಸ್ಲಿ. ನಮ್ಮ ಭಾರತದಲ್ಲಿಯೇ ನಿರ್ಮಾಣಗೊಂಡಿರ್ತಕ್ಕಂಥ 40 ವರ್ಷಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥ INS ಸಂಧ್ಯಾಕ್ ಒಂದು ಹೈಡ್ರೋಗ್ರಾಫಿಕ್ ಸರ್ವೆ ಹಡಗಾಗುತ್ತೆ. ಏನಿದು ಹೈಡ್ರೋಗ್ರಾಫಿಕ್ ಸರ್ವೆ ಹಡಗು ಅಂದರೆ, ಈಗ ನೋಡಿ ಇದು ಹಡಗು ಏನಾದರೂ ಹೊಸ ಬಂದರುಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ನೇವಲ್ ನಾವೇನಂತೀವಿ ಡಾಕ್ ಹ್ಯಾಡ್ಗಳನ್ನು ನಿರ್ಮಿಸಬೇಕಾದ್ರೆ ಈ ಒಂದು ಹೈಡ್ರೋಗ್ರಾಫಿಕ್ ಸರ್ವೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಸಮುದ್ರದ ಆಳ ಎಷ್ಟಿದೆ, ಅಲ್ಲಿರ್ತಕ್ಕಂಥ ಇತರ ಡೀಟೇಲ್ಸನ್ನು ಕಲೆಕ್ಟ್ ಮಾಡಬೇಕಾದ್ರೆ ಇಂಥ ಹಡಗುಗಳನ್ನು ಬಳಸ್ತಾರೆ. ಅದನ್ನು ಹೈಡ್ರೋಗ್ರಾಫಿಕ್ ಸರ್ವೆ ಶಿಪ್ಗಳಂತ ಕರಿತೀವಿ. ಅಂಥ ಒಂದು ಹೈಡ್ರೋಗ್ರಾಫಿಕ್ ಸರ್ವೆ ಶಿಪ್ ನಮ್ಮ INS ಸಂಧ್ಯಾಕ್ ಆಗುತ್ತೆ. 40 ವರ್ಷಗಳ ಸತತ ತನ್ನ ಕೆಲಸದ ನಂತರ ಈಗ ಅದು ಡಿಕಮಿಷನ್ ಆಗ್ತಾ ಇದೆ, ಸೇವೆಯಿಂದ ನಿರ್ಗಮನವನ್ನು ಹೊಂದ್ತಾ ಇದೆ. ಎಲ್ಲಿ ಅಂದರೆ ವಿಶಾಖಪಟ್ಟಣದ ನೇವಲ್ ಡಾಕ್ ಯಾರ್ಡಲ್ಲಿ. ಓಕೆ, ಸೊ ಇದು ಸುಮಾರು 200 ಮೇಜರ್ ಆಗಿರ್ತಕ್ಕಂಥ ಹೈಡ್ರೋಗ್ರಾಫಿಕ್ ಸರ್ವೆಗಳಲ್ಲಿ ಇದನ್ನು ಬಳಸಿದ್ರು. ಇನ್ನು 100 ಮೈನರ್ ಸರ್ವೇಸ್ಗಳಲ್ಲಿ ಕೂಡ ಬಳಸಿದ್ರು. ಜೊತೆಗೆ ಭಾರತ ಒಂದು ನೌಕಾಪಡೆಯ ಆಪರೇಷನ್ ಪವನ್, ಆಪರೇಷನ್ ಸಾರಂಗ್ ಅಥವಾ ಆಪರೇಷನ್ ರೈನ್ಬೋಗಳಲ್ಲಿ ಸಹಿತ ಇದನ್ನು ಬಳಸಿದ್ರು. ಓಕೆ, ಡಿ ದೇವರಾಜ ಅರಸುರವರ 39ನೇ ಪುಣ್ಯ ಸ್ಮರಣೆ. ಸೊ ಅವ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋಣ. ನಮ್ಮ ಕೋಟಿ ಕೋಟಿ ಬಂಧುಗಳು ಅಜ್ಞಾನದ ಕತ್ತಲೆಯಲ್ಲೇ ಇದ್ದಾರೆ. ರಾಷ್ಟ್ರದ ಸಮಸ್ತ ಆಗು ಹೋಗುಗಳಲ್ಲಿ ಮನಪೂರ್ವಕವಾಗಿ ಸಾಮಾನ್ಯ ಜನತೆ ಪಾಲ್ಗೊಳ್ಳಬೇಕು. ಅಂತಹ ಒಂದು ಸ್ಥಿತಿಯನ್ನು ನಾವು ನಿರ್ಮಿಸಬೇಕು ಅಂತ ಡಿ ದೇವರಾಜ ಅರಸುರವರು ನಮ್ಮ ಕರ್ನಾಟಕ ಸರ್ಕಾರ ಕಂಡ
ಅತ್ಯುತ್ತಮ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು ಅಂತ ಏನು ನಾವು ಕರಿತೀವಿ. ಪ್ರಗತಿಪರ ಸಾಧನೆಗಳ ಸರದಾರ, ಸಾಮಾಜಿಕ ಪರಿವರ್ತನೆಯ ಹರಿಕಾರ, ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸುರವರ 39ನೇ ಪುಣ್ಯಸ್ಮರಣೆ. ಓಕೆ, ಸೊ ಡಿ ದೇವರಾಜ ಅರಸುರವರು ಮೈಸೂರು ಜಿಲ್ಲೆಯಲ್ಲಿ 1915ರಲ್ಲಿ ಜನನವನ್ನು ಹೊಂದಿದ್ರು. ನಂತರ 1982 ಅವರು ಬೆಂಗಳೂರಲ್ಲಿ ಮರಣವನ್ನು ಹೊಂದಿದ್ರು ತಮ್ಮ 66ನೇ ವಯಸ್ಸಿನಲ್ಲಿ. ಓಕೆ, ಇವರು ಕರ್ನಾಟಕದ 8ನೇ ಮುಖ್ಯಮಂತ್ರಿಗಳು. ಮೊದಲನೇ ಬಾರಿಗೆ 1972ರಿಂದ 1977ರವರೆಗೂ ಮೊದಲನೇ ಬಾರಿ, ಮತ್ತು 1978ರಿಂದ 1980ರವರೆಗೂ ಎರಡನೇ ಬಾರಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು. ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವೆಂದು ಮರುನಾಮಕರಣ ಮಾಡಿರ್ತಕ್ಕಂಥ ಕೀರ್ತಿ ಡಿ ದೇವರಾಜ ಅರಸುರವರಿಗೆ ಸಲ್ಲುತ್ತೆ. ಹಲವಾರು ಬಹಳಷ್ಟು ಕಾಯ್ದೆಗಳನ್ನು ತಂದು ಜನಸಾಮಾನ್ಯರಲ್ಲಿ ಮನೆ ಮಾತರಾಗಿರ್ತಕ್ಕಂಥವರು ಡಿ ದೇವರಾಜ ಅರಸುರವರು. ಓಕೆ, ಇವರು ಮೈಸೂರು ಜಿಲ್ಲೆಯ ಹುಣಸೂರಿನಿಂದ ಸಾಕಷ್ಟು ಬಾರಿ ಶಾಸಕರಾಗಿದ್ದರು. ಓಕೆ, ಇನ್ನು ಕರ್ನಾಟಕದ ಮುಖ್ಯಮಂತ್ರಿಗಳ ಒಂದು ಲಿಸ್ಟನ್ನು ಇಲ್ಲಿ ಕೊಟ್ಟಿದ್ದೀನಿ, ನೋಟ್ ಮಾಡ್ಕೋಬೋದು. ಓಕೆ, ನೋಡಿ 8ನೇ ಮುಖ್ಯಮಂತ್ರಿಗಳು ಡಿ ದೇವರಾಜ ಅರಸುರವರು. 2 ಬಾರಿ ಮುಖ್ಯಮಂತ್ರಿಗಳಾಗ್ತಾರೆ. ಅವ್ರ ನಂತರ ಆರ್ ಗುಂಡೂರಾವ್ ಅವರು, ರಾಮಕೃಷ್ಣ ಹೆಗಡೆ ಅವರು, ಎಸ್.ಆರ್. ಬೊಮ್ಮಾಯಿ ಅವರು, ವೀರೇಂದ್ರ ಪಾಟೀಲ್ರು, ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿಯವರು, ದೇವೇಗೌಡರ ನಂತರ ಜೆ.ಎಚ್. ಪಟೇಲ್ ಅವರು, ಎಸ್.ಎಂ. ಕೃಷ್ಣ, ಧರ್ಮ್ ಸಿಂಗ್, ಕುಮಾರಸ್ವಾಮಿ, ಯಡಿಯೂರಪ್ಪನವರು. ನೆಕ್ಸ್ಟು ಅಗೇನ್ ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಸಿದ್ದರಾಮಯ್ಯನವರು, ಬಿ.ಎಸ್. ಯಡಿಯೂರಪ್ಪ ಕೇವಲ 6 ದಿನ ಆಗ್ತಾರೆ. ನಂತರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಅದಾದ ನಂತರ ಮತ್ತೆ ಯಡಿಯೂರಪ್ಪನವರು ಈಗ 2019ರಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಮಾಜಿ ಮುಖ್ಯಮಂತ್ರಿ ಎಸ್.ಆರ್. ಬೊಮ್ಮಾಯಿಯವರ ಜನ್ಮದಿನ, ಎಸ್.ಆರ್. ಬೊಮ್ಮಾಯಿಯವರ ಒಂದು ಬರ್ತ್ ಆ್ಯನಿವರ್ಸರಿ. ಈ ಲಿಸ್ಟಲ್ಲಿ ನೋಡಬೇಕಾದ್ರೆ ನಾವು ನೋಡಿದ್ವಿ ಎಸ್.ಆರ್. ಬೊಮ್ಮಾಯಿರವರು 1988ಇಂದ 1989ವರೆಗೂ 281 ದಿನಗಳ ಕಾಲ ಮುಖ್ಯಮಂತ್ರಿಗಳಾಗಿದ್ದರು. ಅವ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನೋಡೋದಾದರೆ, ಪ್ರಜಾಪ್ರಭುತ್ವದ ಹೋರಾಟಗಾರ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಂವಿಧಾನದ 356ನೇ ವಿಧಿ ಪ್ರಕಾರ ರಾಷ್ಟ್ರಪತಿ ಆಡಳಿತವನ್ನು ಏರ್ತಾರೆ. ಅದಕ್ಕೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಎಸ್.ಆರ್. ಬೊಮ್ಮಾಯಿ ಕೇಸ್ ಅಂತಲೇ ಭಾಳ ಫೇಮಸ್ ಆಗಿರ್ತಕ್ಕಂಥ ಒಂದು ಕೇಸ್ ಆಗುತ್ತೆ. ಅದರ ಒಂದು ದುರ್ಬಳಕೆಗಾಗಿ ಶಾಶ್ವತವಾಗಿ ತಡೆ ಹಾಕಿದ ಧೀಮಂತ ಹೋರಾಟಗಾರ ಎಸ್.ಆರ್. ಬೊಮ್ಮಾಯಿರವರು ರಾಜ್ಯದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ. 356ನೇ ಕಲಮನ್ನು, ರಾಷ್ಟ್ರಪತಿ ಆಡಳಿತವನ್ನು ಕೇಂದ್ರ ಸರ್ಕಾರಗಳು ಭಾಳಷ್ಟು ದುರುಪಯೋಗ ಪಡಿಸ್ಕೊಳ್ಳೋದನ್ನು ತಡೆ ಹಾಕಿರ್ತಕ್ಕಂಥ ಕೇಸ್ ಆಗುತ್ತೆ ಎಸ್.ಆರ್. ಬೊಮ್ಮಾಯಿ ಕೇಸ್. ಓಕೆ, ಅವ್ರ ಬಗ್ಗೆ ಒಂದಷ್ಟು ಡೀಟೇಲ್ಸು ನೋಡಿ. ಹಾವೇರಿ ಜಿಲ್ಲೆಯ ಶಿಗ್ಗಾಂವಲ್ಲಿ ಜನಿಸಿದ್ರು. ಅವರು ಕರ್ನಾಟಕದ 11ನೇ ಮುಖ್ಯಮಂತ್ರಿಗಳಾಗಿದ್ದರು. ನಂತರ ಎಚ್.ಡಿ. ದೇವೇಗೌಡ ಮತ್ತು ಐ.ಕೆ. ಗುಜರಾಲ್ ಅವರ ಸಚಿವ ಸಂಪುಟದಲ್ಲಿ ಕೇಂದ್ರದ ಮಂತ್ರಿಗಳು ಕೂಡ ಆಗಿದ್ದರು, ಮಿನಿಸ್ಟರ್ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆ, ಅವರು ಹುಬ್ಳಿ ರೂರಲ್ ಕ್ಷೇತ್ರದಿಂದ ಶಾಸಕರಾಗಿದ್ದರು. ನೆಕ್ಸ್ಟ್ 30ನೇ ಪ್ರಶ್ನೆ, ಎಥನಾಲ್ ಗುರಿ ಸಾಧನೆಯತ್ತ ಭಾರತ. ಇಂಡಿಯಾ ಅಡ್ವಾನ್ಸಸ್ 20% ಎಥನಾಲ್ ಬ್ಲೆಂಡಿಂಗ್ ಇನ್ ಪೆಟ್ರೋಲ್ ಬೈ 5 years to 2025. ಅಂದರೆ 2030 ವೇಳೆಗೆ ಎಥನಾಲ್ ಒಂದು ಗುರಿಯನ್ನು ಸಾಧನೆಯತ್ತ ಭಾರತ ಗುರಿ ಇಟ್ಕೊಂಡಿತ್ತು. 5 ವರ್ಷ ಮುಂಚೆನೇ ಆ ಗುರಿಯತ್ತ ಸಾಗ್ತಾ ಇದೆ. ನವೀಕೃತ ಇಂಧನ ಬಳಕೆಯಲ್ಲೂ ಕ್ರಾಂತಿ, ಪ್ರಧಾನಿ ನರೇಂದ್ರ ಮೋದಿ ಸಂತೃಪ್ತಿ, ಎಥನಾಲ್ ಗುರಿ ಸಾಧನೆಯತ್ತ ಭಾರತ. ಪರಿಸರ ಸ್ನೇಹಿ ಇಂಧನ ಉತ್ಪಾದನೆಯಲ್ಲಿ ಭಾರತದ ಸಾಧನೆ ಅಮೋಘವಾಗಿದ್ದು, ವಿಶೇಷವಾಗಿ ಎಥನಾಲ್ ಉತ್ಪಾದನೆ ಗಣನೀಯ ಹೆಚ್ಚಳವನ್ನು ಕಂಡಿದೆ. ಪೆಟ್ರೋಲ್ನಲ್ಲಿ 20% ಎಥನಾಲ್ ಮಿಶ್ರಣಕ್ಕೆ ಹಾಕಿಕೊಂಡಿದ್ದ 2030 ಗುರಿಯನ್ನು 2025 ವೇಳೆಗೆ ಅಂದರೆ 5 ವರ್ಷ ಮೊದಲೇ ತಲುಪುವ ಸಾಧ್ಯತೆಯನ್ನು ಭಾರತ ಸರ್ಕಾರ ತೋರಿಸ್ತಾ ಇದೆ. ಇಲ್ಲೇನಾಗುತ್ತೆ, ಪೆಟ್ರೋಲಲ್ಲಿ ಇವಾಗ ಸದ್ಯ ಸುಮಾರು 8.5% ನಾವು ಎಥನಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಇದನ್ನು 20%ಗೆ ಇನ್ಕ್ರೀಸ್ ಮಾಡಬೇಕು ಬೈ 2030 ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಗುರಿಯಾಗಿತ್ತು. ಈಗ 2025 ವೇಳೆಗೆ ಆ ಒಂದು ಗುರಿಯನ್ನು ತಲುಪ್ತಾ ಇದ್ದೀವಿ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ಅಂಶದಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಹಾಗಾದರೆ ಎಥನಾಲನ್ನು ಯಾವುದರಿಂದ ಉತ್ಪಾದನೆ ಮಾಡ್ತೀವಿ ಅಂದರೆ, ಹೆಚ್ಚಿನ ಎಥನಾಲ್ ನಾವು ಕಬ್ಬಿನಿಂದ ಅಥವಾ ಶುಗರ್ ಕೇನಿಂದ ಉತ್ಪಾದನೆ ಮಾಡ್ತೀವಿ. ನೋಡಿ, ಶುಗರ್ ಕೇನಿಂದ ಶುಗರ್ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಅದರ ಉಳಿದ ಅಂಶದಿಂದ ಎಥನಾಲ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 31, ಜಾಗತಿಕ ಕನಿಷ್ಠ ತೆರಿಗೆ ಎಂದರೇನು ಮತ್ತು ಅದರ ಅರ್ಥ ಏನು? ಅಂದರೆ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸು ಈಗ ಭಾಳ ಸುದ್ದಿಲಿದೆ. ಅದೇನು, ಅದು ಯಾಕೆ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋಗೋಣ. ಓಕೆ, ನೋಡಿ, ವಾಟ್ ಈಸ್ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಆ್ಯಂಡ್ ವಾಟ್ ವಿಲ್ ಇಟ್ ಮೀನ್? G7 nations have agreed to close ಕ್ರಾಸ್ ಬಾರ್ಡರ್ ಟ್ಯಾಕ್ಸ್ ಲೂಪೋಲ್ಸ್. ನೋಡಿ, ಕ್ರಾಸ್ ಬಾರ್ಡರ್ ಟ್ಯಾಕ್ಸ್ ಲೂಪೋಲ್ಸ್ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಒಂದಷ್ಟು ಬಾರ್ಡರ್ ಲೂಪೋಲ್ಸ್ ಇದ್ದಾವೆ ಟ್ಯಾಕ್ಸಲ್ಲಿ ಅಂತ.
ಸೊ ಏನು ಯಾವ ರೀತಿಯಾಗಿ ಈ ಮಲ್ಟಿನ್ಯಾಷನಲ್ ಕಂಪನೀಸು ಇದರ ಒಂದು ಅಡ್ವಾಂಟೇಜನ್ನು ಮಾಡ್ಕೊಳ್ತವೆ. ಓಕೆ, ಸೊ ಒಂದು ಪಿಕ್ಚರ್ ಮುಖಾಂತರ ನಾನು ತೋರಿಸ್ತೀನಿ, ನಂತರ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅಂದರೆ ಏನಂತ ನೋಡೋಣ. ಓಕೆ, ಈಗ ಒಂದು ಕಂಪ್ನಿ ಇದೆ. ಸೊ ಆಲ್ಫಾ ಕಂಪನಿ ಅನ್ಕೊಳ್ಳೋಣ. ಆ ಕಂಪನಿ ನೇಮ್ ಏನು? ಆಲ್ಫಾ. ಈ ಆಲ್ಫಾ ಅಂತಕ್ಕಂಥ ಕಂಪನಿ ಈ ದೇಶದಲ್ಲಿದೆ, ಕಂಟ್ರಿ ಎ ದೇಶದಲ್ಲಿ. ಸೊ ಕಂಟ್ರಿ ಎ ದೇಶದಲ್ಲಿರ್ತಕ್ಕಂಥ ಆಲ್ಫಾ ಕಂಪನಿ ಆ ದೇಶದಲ್ಲಿರ್ತಕ್ಕಂಥ ಟ್ಯಾಕ್ಸ್ ರೇಟ್ 20% ಇರೋದ್ರಿಂದ ಏನು ಮಾಡುತ್ತೆ, ಅದರ ಒಂದು ಬ್ರಾಂಚ್ಗಳನ್ನು ಕಂಟ್ರಿ ಬಿ ದಲ್ಲಿ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಅದನ್ನು ಓವರ್ಸೀಸ್ ಆಪರೇಷನ್ ಅಂತ ಕರಿತೀವಿ. ಸೊ ಕಂಟ್ರಿ ಬಿ ದಲ್ಲಿ ಯಾಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ, ಕಂಟ್ರಿ ಬಿ ದಲ್ಲಿ ಟ್ಯಾಕ್ಸ್ ರೇಟು ಕೇವಲ 10% ಇದೆ. ಸೊ ಅದರ ಲಾಭ ಏನಾದರೂ ತನ್ನ ಓನ್ ದೇಶದಲ್ಲಿ ಏನಾದರೂ ಇದ್ದರೆ ಅದು ಟ್ಯಾಕ್ಸ್ 20% ಕಟ್ಟಬೇಕಾಗ್ತಿತ್ತು. ಬದಲಾಗಿ ಅದು ಒಂದು ಐಡಿಯಾ ಮಾಡಿ ಏನು ಮಾಡ್ತು, ಬೇರೆ ದೇಶದಲ್ಲಿ ಓವರ್ಸೀಸ್ ಆಪರೇಷನ್ಸ್ ಅನ್ನೋ ಹೆಸರಲ್ಲಿ ಟ್ಯಾಕ್ಸನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತು. ಸೊ ನೋಡಿ 10% ಟ್ಯಾಕ್ಸ್ ಉಳಿತು. ಸೊ ಇದು ಈ G7 ನೇಷನ್ಸ್ ಮುಂದುವರೆದಿರ್ತಕ್ಕಂಥ ಗ್ರೂಪ್ 7 ನೇಷನ್ಸ್ಗೆ ಪ್ರಾಬ್ಲಮ್ ಆಗೋಯ್ತು. ಅಂದರೆ ಈ ಮೇಜರ್ ಎಕಾನಮೀಸ್ ಆರ್ ಏಮಿಂಗ್ ಟು ಡಿಸ್ಕರೇಜ್ ಮಲ್ಟಿನ್ಯಾಷನಲ್ಸ್ ಫ್ರಮ್ ಶಿಫ್ಟಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಟ್ಯಾಕ್ಸ್ ರೆವೆನ್ಯೂಸ್ ಟು ಲೋ ಟ್ಯಾಕ್ಸ್ ಕಂಟ್ರೀಸ್ ರಿಗಾರ್ಡ್ಲೆಸ್ ಆಫ್ ವೇರ್ ದೇರ್ ಸೇಲ್ಸ್ ಆರ್ ಮೇಡ್. ಸೊ ಈ ಥರ ಈ ಲೂಪ್ ಹೋಲ್ಗಳನ್ನು ಬಳಸ್ಕೊಂಡು ಮಲ್ಟಿನ್ಯಾಷನಲ್ ಕಂಪನೀಸು ಟ್ಯಾಕ್ಸನ್ನು ಕಡಿಮೆ ಮಾಡ್ಕೊಳ್ತಾ ಇದ್ವು. ಅದಕ್ಕೋಸ್ಕರ ಸುಮಾರು ವರ್ಷಗಳಿಂದ G7 ನೇಷನ್ಸು ಈ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸನ್ನು ತರಬೇಕು ಅನ್ನೋದಕ್ಕೆ ಭಾಳಷ್ಟು ಮೀಟಿಂಗ್ಗಳನ್ನು ಮಾಡಿದ್ರು. ಈಗ ಅದು ಫೈನಲೈಸ್ ಆಗ್ತಾ ಇದೆ. ಆವಾಗ ಏನಾಗುತ್ತೆ, ಈಗ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ತಂದರೆ, ಈಗ ಸಪೋಸ್ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಏನಾದರೂ 15% ಇದೆ ಅನ್ಕೊಳ್ಳೋಣ. ಆವಾಗ ಆಲ್ಫಾ ಕಂಪನಿ ಓವರ್ಸೀಸ್ ಆಪ್ರೇಷನ್ಸಿಂದ 10% ಟ್ಯಾಕ್ಸಿಂದ ಆ ಒಂದು ಕಂಟ್ರಿ ಬಿ ಯಲ್ಲಿ 10% ಟ್ಯಾಕ್ಸ್ ಮಾಡಿದರೆ, ಆ್ಯಕ್ಚುಲಿ ತನ್ನ ದೇಶದಲ್ಲಿ ಏನಾದರೂ 20% ಕಟ್ಟಬೇಕಾಗಿತ್ತಲ್ವ, ಅದ್ರ ಬದಲಾಗಿ ಅದು ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅಂದರೆ ಮಿನಿಮಮ್ 15% ಇದೆ ಅನ್ಕೊಳ್ಳೋಣ. ಆಗ ಇಲ್ಲಿ ಕಂಟ್ರಿ ಬಿ ದಲ್ಲಿ 10% ಕಟ್ಟಿದ ನಂತರ ಮಿನಿಮಮ್ಮು ಇನ್ನೂ 5%ನ್ನು ತನ್ನ ಓನ್ ದೇಶಕ್ಕೆ ಕಟ್ಟಲೇಬೇಕಾಗುತ್ತೆ. ಸೊ ಆಗ ಆ 5% ಆದರೂ ಈ ಕಂಟ್ರಿ ಎಗೆ ಲಾಭ ಆಯಿತು. ಸೊ ಅದನ್ನು ನಾವು ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್, ಮಿನಿಮಮ್ ಇಷ್ಟು ಟ್ಯಾಕ್ಸನ್ನು ಕಟ್ಟಲೇಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಇಟ್ ಈಸ್ ಫಂಕ್ಷನಿಂಗ್ ಇನ್ ಅದರ್ ಕಂಟ್ರಿ ಆಲ್ಸೋ. ಸೊ ಇದು ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಆಗುತ್ತೆ. ಓಕೆ, ಸೊ ಅದು ವಾಟ್ ಈಸ್ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅಥವಾ ಜಾಗತಿಕ ಕನಿಷ್ಠ ತೆರಿಗೆ ಅಂದರೆ ಏನಂತ ಅರ್ಥ ಮಾಡ್ಕೊಂಡ್ವಿ. ಈಗ ಆ G7 ನೇಷನ್ಸ್ ಇದನ್ನು ತಂದಿದ್ದಾರಲ್ವ, ಆ ಗ್ರೂಪ್ ಆಫ್ 7 ಕಂಟ್ರೀಸಲ್ಲಿ ಯಾವ್ಯಾವ ಇದ್ದಾವೆ, ಅದು ಯಾವಾಗ ಸ್ಟಾರ್ಟ್ ಆಯಿತು ಅಂತ ನೋಡೋಣ. G7 ದೇಶಗಳು 1975ರಲ್ಲಿ ಒಂದು ಗ್ರೂಪ್ ಸ್ಟಾರ್ಟ್ ಆಯಿತು. ಮುಂದುವರೆದಿರ್ತಕ್ಕಂಥ ಎಕಾನಮಿಯನ್ನು ಹೊಂದಿರತಕ್ಕಂಥ ದೇಶಗಳಾಗ್ತವೆ. ಅದರ ಪ್ರಧಾನ ಕಚೇರಿ ಎಲ್ಲೂ ಇಲ್ಲ, ಬದಲಾಗಿ ಅದು ರೊಟೇಷನ್ ವೈಸು ಪ್ರತಿ ಒಂದು ವರ್ಷ ಆ 7 ಕಂಟ್ರೀಸಲ್ಲಿ ಒಂದು ದೇಶ ಒಂದು ಮುಖ್ಯಸ್ಥ ಸ್ಥಾನವನ್ನು ಹೊಂದಿ ಆ ಒಂದು ಮೀಟಿಂಗನ್ನು ನಡೆಸ್ಕೊಡುತ್ತೆ. ಓಕೆ, ಹಾಗಾದರೆ 7 ಕಂಟ್ರೀಸ್ ಯಾವ್ಯಾವ ಅನ್ನೋದಾದರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಈ 7 ದೇಶಗಳು G7 ಕಂಟ್ರೀಸಲ್ಲಿ ಬರ್ತವೆ. ಒಂದು ವೇಳೆ ಕೆಳಗೆ ನೀಡಿರ್ತಕ್ಕಂಥ G7 ಕಂಟ್ರೀಸ್ ಭಾಗವಾಗಿರ್ತಕ್ಕಂಥ ದೇಶ ಯಾವುದು ಅಂತ ಏನಾದರೂ 4 ಆಪ್ಷನ್ ಕೊಟ್ಟು 3 ಇದರಲ್ಲಿ ಇರೋದು ಕೊಡ್ತಾರೆ, ಒಂದು ಬೇರೆ ದೇಶ ಕೊಡ್ಬೋದು. ಇನ್ನು G8 ಅಂದರೆ ರಷ್ಯಾ ಸೇರುತ್ತೆ. ಇನ್ನು G20 ಅಂದರೆ ಈ 8 ದೇಶಗಳ ಜೊತೆಗೆ ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಬ್ರಾಜಿಲ್, ಚೀನಾ, ಯುರೋಪಿಯನ್ ಯೂನಿಯನ್, ಇಂಡಿಯಾ, ಇಂಡೋನೇಷ್ಯಾ, ಮೆಕ್ಸಿಕೋ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಸೌತ್ ಕೊರಿಯಾ, ಟರ್ಕಿಗಳು ಸಹಿತ ಸೇರ್ತವೆ. ಹಾಗಾದರೆ ಭಾರತ G7 ಭಾಗನ ಅಂದರೆ ಇಲ್ಲ, G8 ಭಾಗನ ಅಂದರೆ ಕೂಡ ಇಲ್ಲ, ಬದಲಾಗಿ G20 ಭಾಗವಾಗಿದೆ ಭಾರತ. ಚೀನಾ ಕೂಡ G20 ಭಾಗ ಆಗಿದೆ. ಚೀನಾ ಮುಂದುವರೆದ ದೇಶ ಅಂದ್ಕೊಂಡ್ರೆ G7 ಇಲ್ಲ, G8 ಇಲ್ಲ, ಬದಲಾಗಿ G20 ಇದೆ. ಇದು ಇಂಪಾರ್ಟೆಂಟ್. ಓಕೆ, ಮುಂದೆ ಹೋಗೋಣ. ಬ್ಯಾಡ್ ಬ್ಯಾಂಕ್ನಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹೂಡಿಕೆಯನ್ನು ಮಾಡ್ತಾ ಇದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ PNB ಟು ಪಿಕ್ ಅಪ್ ಸ್ಟೇಕ್ ಇನ್ ಬ್ಯಾಡ್ ಬ್ಯಾಂಕ್. ಇದ್ರ ಬಗ್ಗೆ ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಿ. ಬ್ಯಾಡ್ ಬ್ಯಾಂಕ್ ಅಂದರೆ ಅದರ ಆ್ಯಕ್ಚುಯಲ್ ಹೆಸರು ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್, NARCL ಅಂತ ನಾವು ಕಾಮನ್ ಆಗಿ ಬ್ಯಾಡ್ ಬ್ಯಾಂಕ್ ಅಂತ ಕರಿತೀವಿ. ಆ ಬ್ಯಾಡ್ ಬ್ಯಾಂಕಲ್ಲಿ 8,000 ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮಾಡ್ತಾ ಇದೆ. ಏನಿದು ಬ್ಯಾಡ್ ಬ್ಯಾಂಕು, ಯಾಕೆ ಅದು 8,000 ಕೋಟಿ ರೂಪಾಯಿಗಳ ಒಂದು ಹೂಡಿಕೆಯನ್ನು ಮಾಡ್ತಾ ಇದೆ ಅಂದರೆ, ಸೊ ಒಂದು ಪಿಕ್ಚರ್ ಮುಖಾಂತರ ನೋಡೋಣ. ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಬಾರೋವರ್ ಅಂದರೆ ಸಾಲವನ್ನು ಪಡೆಯುವವನು. ಸಪೋಸ್ ವಿಜಯ್ ಮಲ್ಯ ಅನ್ಕೊಳ್ಳೋಣ. ವಿಜಯ್ ಮಲ್ಯ ತನ್ನ ಸೆಕ್ಯೂರಿಟೀಸ್ಗಳನ್ನು ಇಟ್ಟು, ಅಂದರೆ ಯಾವುದೋ ಒಂದು ಬಿಲ್ಡಿಂಗನ್ನು ಅಥವಾ ತನ್ನ ಆಸ್ತಿಯನ್ನು ಅಡ ಇಟ್ಟು
8,000 ಕೋಟಿ ರೂಪಾಯಿಗಳನ್ನು PNB ಇಂದ ತೆಗೆದುಕೊಂಡ ಅಂತ ಒಂದು ಎಕ್ಸಾಂಪಲ್ನ ತೆಗೆದುಕೊಳ್ಳೋಣ. ಪಂಜಾಬ್ ನ್ಯಾಷನಲ್ ಬ್ಯಾಂಕಿಂದ ವಿಜಯ್ ಮಲ್ಯ 8,000 ಕೋಟಿ ರೂಪಾಯಿಗಳನ್ನು ಸಾಲವಾಗಿ ತೆಗೆದುಕೊಂಡಿದ್ದಾನೆ. ಸೆಕ್ಯೂರಿಟೀಸನ್ನು ಅಡ ಇಡಬೇಕಲ್ವ, ಇಲ್ಲಾಂದರೆ ಸಾಲ ಕೊಡಲ್ಲ. ಆಯಿತು, ಅಡ ಇಟ್ಟ. ಈಗೇನಾಯಿತು, ವಿಜಯ್ ಮಲ್ಯ ವಿದೇಶಕ್ಕೆ ಹೋಗಿದ್ದರಿಂದ ಆ ಸೆಕ್ಯೂರಿಟೀಸ್ನ ಇಟ್ಕೊಂಡು 8,000 ಕೋಟಿ ರೂಪಾಯಿ ಲಾಸಲ್ಲಿದೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಆಗೋಯಿತು ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ. ಆ 8,000 ಕೋಟಿ ರೂಪಾಯಿ ಇದ್ದಿದ್ರೆ ಟರ್ನ್ ಓವರ್ ಮಾಡಿಬಿಟ್ಟು ಭಾಳಷ್ಟು ಲಾಭವನ್ನು ಪಡೆದುಕೊಳ್ಬೋದಾಗಿತ್ತು. ಈಗ ಬರೀ ಸೆಕ್ಯೂರಿಟೀಸ್ ಇಟ್ಸ್ಕೊಂಡು ಅವುಗಳನ್ನು ಮಾರಂಗೂ ಇಲ್ಲ ಅಥವಾ ಅವುಗಳನ್ನ ಬಳಸ್ಕೊಳ್ಳಂಗೂ ಇಲ್ಲ ಅನ್ನಂಗೆ ಆಯಿತು PNB ಕೇಸು. ಅದಕ್ಕೋಸ್ಕರ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಅಥವಾ ARC ಅಂತಕ್ಕಂಥ ಒಂದು ಕಂಪನಿ ಪಿಕ್ಚರ್ಗೆ ಬರುತ್ತೆ. ಅದರಲ್ಲಿ NARCL ಅಥವಾ ಬ್ಯಾಡ್ ಬ್ಯಾಂಕ್ ಕೂಡ ಒಂದಾಗುತ್ತೆ. ಇದು ಹೊಸ ಬ್ಯಾಂಕ್ ಆಗುತ್ತೆ. ಈ ಬ್ಯಾಡ್ ಬ್ಯಾಂಕ್ ಕೆಲಸ ಏನು ಅಥವಾ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಕೆಲಸ ಏನಂದರೆ, ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಸೆಕ್ಯೂರಿಟೀಸ್ ಏನಿದ್ದಾವೆ ಅವುಗಳನ್ನ ತೆಗೆದುಕೊಂಡು ಅದರ ಬದಲಾಗಿ ಕ್ಯಾಶನ್ನು ಬ್ಯಾಂಕಿಗೆ ನೀಡ್ತಕ್ಕಂಥ ಕೆಲಸವನ್ನು NARCL ಅಥವಾ ಬ್ಯಾಡ್ ಬ್ಯಾಂಕ್ ಮಾಡುತ್ತೆ. ಆವಾಗ ಆ ಕ್ಯಾಶ್ನ ಇಟ್ಕೊಂಡು ತನ್ನ ಆಪ್ರೇಷನ್ಸ್ನ ಬ್ಯಾಂಕ್ಗಳು ಮಾಡ್ಕೋಬೋದು. ನಂತರ NARCL ಅಥವಾ ಬ್ಯಾಡ್ ಬ್ಯಾಂಕು ಈ ಸೆಕ್ಯೂರಿಟೀಸನ್ನು ಈ ಅಡ ಇಟ್ಕೊಂಡು ಏನು ಮಾಡುತ್ತೆ ಅಂದರೆ ಅದನ್ನು ಬೇರೆಯವರಿಗೆ ಮಾರಿ ಕ್ಯಾಶನ್ನು ಪಡ್ಕೊಳ್ಳುತ್ತೆ. ಈ ಪ್ರೋಸೆಸ್ನೆಲ್ಲ ARC ಮಾಡಿದರೆ ಆ ಕ್ಯಾಶನ್ನು ಇಟ್ಕೊಂಡು ನೆಕ್ಸ್ಟ್ ಆಪ್ರೇಷನ್ಸ್ನ ಬ್ಯಾಂಕ್ಗಳು ಮಾಡ್ತವೆ. ಅಂಥ ಕೆಲಸಕ್ಕೆ ಈಗ PNB ತನ್ನ 8,000 ಕೋಟಿ ರೂಪಾಯಿಗಳ ಒಂದು ಸೆಕ್ಯೂರಿಟೀಸನ್ನು ARCಗೆ ಕೊಡುತ್ತೆ. ಆ ಕ್ಯಾಶನ್ನು ಪಡೆದುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಸೊ ಇದು ARC, ಬ್ಯಾಡ್ ಬ್ಯಾಂಕ್, NARCL, PNB ಮತ್ತು ಹೂಡಿಕೆ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗುತ್ತೆ. ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 33. ಕರ್ನಾಟಕದಲ್ಲಿ NEP ಅನುಷ್ಠಾನ ವಿಳಂಬವಾಗ್ತಾ ಇದೆ. NEP ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಂಪ್ಲಿಮೆಂಟೇಷನ್ ಇನ್ ಕರ್ನಾಟಕ ಡಿಲೇ ಆಗ್ತಾ ಇದೆ. ಯಾಕೆ ಅಂದರೆ ಡ್ಯೂ ಟು ದ COVID-19 ಪ್ಯಾಂಡಮಿಕ್. ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ದೂರ ಆಗ್ತಾ ಇದೆ. NEP ಅನುಷ್ಠಾನಗೊಳಿಸುವ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ವಿಘ್ನ ಬಂದರೂ ಬರ್ಬೋದು, ಬಟ್ ಸ್ಟಿಲ್ ಡೌಟ್ ಇದೆ. ಯಾಕಂದರೆ ಕರ್ನಾಟಕ ಸರ್ಕಾರ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಪ್ರೈಮರಿ ಆ್ಯಂಡ್ ಪ್ರೌಢ ಶಿಕ್ಷಣ ಇಲಾಖೆ ಭಾಳ ಕೆಲಸ ಮಾಡ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಬಟ್ ಸ್ಟಿಲ್ ಇವಾಗ ಏನು ನ್ಯೂಸ್ ಇದೆ ಅಂದರೆ, ಕೋವಿಡ್ ಸೋಂಕು ಉಲ್ಬಣ, ಆರ್ಥಿಕ ಸಂಪನ್ಮೂಲ ಕೊರತೆ, ಅಗತ್ಯ ಪೂರ್ವ ತಯಾರಿ ಮಾಡಿಕೊಳ್ಳದೇ ಇರುವುದು ಸೇರಿದಂತೆ ನಾನಾ ಕಾರಣಗಳಿಂದಾಗಿ ರಾಜ್ಯದಲ್ಲಿ 2021-22ನೇ ಸಾಲಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಸಮಗ್ರ ಜಾರಿ ಅನುಮಾನ ಆಗ್ತಾ ಇದೆ. ಯಾಕಂದರೆ ಅದಕ್ಕೊಂದಷ್ಟು ಪೂರ್ವ ತಯಾರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದು ಇನ್ನಷ್ಟು ಆಗಬೇಕು ಅನ್ನೋದ್ರಿಂದ ಗೊತ್ತಾಗ್ತಾ ಇದೆ. ನೋಡೋಣ, ಇನ್ನೂ ಟೈಮ್ ಇದೆ, ಆದರೂ ಆಗ್ಬೋದು. ಓಕೆ, ಒಂದು ವೇಳೆ ಆದರೆ NEPಯನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥ ಮೊದಲ ರಾಜ್ಯ ಕರ್ನಾಟಕ ರಾಜ್ಯ ಆಗ್ಬೋದು ಅನ್ನೋದು ಗೊತ್ತಾಗುತ್ತೆ. NEP ಜಾರಿಗೊಳಿಸಲು ಒಂದಷ್ಟು ವರದಿಯನ್ನು ಕೂಡ ಸರ್ಕಾರ ಪಡೆದುಕೊಂಡಿತ್ತು. ಅದ್ರ ಬಗ್ಗೆ ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಿ. ಆ ವರದಿಯಲ್ಲಿ ಏನೇನಿತ್ತು ಅನ್ನೋದನ್ನು ಕೂಡ ನೋಡಿದ್ದೀವಿ. ಕರ್ನಾಟಕದಲ್ಲಿ ಶತಕದ ಗಡಿ ದಾಟಿದ ಪೆಟ್ರೋಲ್ ಬೆಲೆ. ಪೆಟ್ರೋಲ್ ಪ್ರೈಸ್ ಇನ್ ಕರ್ನಾಟಕ ಇಟ್ಸ್ ಸೆಂಚುರಿ. ಯಾವ್ಯಾವ ಸ್ಥಳದಲ್ಲಿ ನೋಡಿ, ಸಿರಿಸಿಯಲ್ಲಿ 100 ರೂಪಾಯಿ, ಬಳ್ಳಾರಿಯಲ್ಲೂ ಕೂಡ ಶತಕವನ್ನು ಬಾರಿಸಿದೆ. ಪೆಟ್ರೋಲ್ ದರ ಮೊದಲನೇ ಬಾರಿಗೆ ನಮ್ಮ ರಾಜ್ಯದಲ್ಲಿ ಎಲ್ಲಿ ಅನ್ನೋದಾದರೆ ಸಿರಿಸಿ ಮತ್ತು ಬಳ್ಳಾರಿಯಲ್ಲಿ 100ರ ಗಡಿಯನ್ನು ದಾಟಿದೆ. ಇನ್ನು ಗಂಗಾನಗರಲ್ಲಿ 105 ರೂಪಾಯಿ ಇದೆ, ಭೂಪಾಲಲ್ಲಿ 103 ರೂಪಾಯಿ ಇದೆ. ಸೊ ಇವಾಗಿನ ಅಪ್ಡೇಟ್ ಇನ್ನೇನಿದೆ ಅಂತ ನೀವು ನೋಡ್ಕೊಳ್ಳಿ. ಇದು ಆ್ಯಕ್ಚುಲಿ ಜೂನ್ ಮಂತ್ದು ಕರೆಂಟ್ ಇವೆಂಟ್ಸ್. ಓಕೆ, ಸೊ ನೆಕ್ಸ್ಟು ನೀತಿ ಆಯೋಗದ ಶಾಲಾ ಶಿಕ್ಷಣ ಗುಣಮಟ್ಟ ಸೂಚ್ಯಂಕ ರಾಜ್ಯಗಳ ಮತ್ತು UTಗಳ ಶ್ರೇಣಿವಾರು ಪಟ್ಟಿ ಯಾವ ಥರ ಇದೆ ಅಂತ ನೋಡ್ತಾ ಹೋಗೋಣ. ನೀತಿ ಆಯೋಗ್ ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಇಂಡೆಕ್ಸ್ ಆಗುತ್ತೆ ನೋಡಿ. ಶಿಕ್ಷಣ ಸೂಚ್ಯಂಕ ಬಿಡುಗಡೆ. ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಶಿಕ್ಷಣ ಕ್ಷೇತ್ರದ ಸುಧಾರಣೆಗಾಗಿ ಜಾರಿಗೆ ತಂದಿರತಕ್ಕಂಥ ಕಾರ್ಯಕ್ಷಮತೆ ಶ್ರೇಣೀಕರಣ ಸೂಚ್ಯಂಕ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ 2019-20ನೇ ಸಾಲಿನ ಆವೃತ್ತಿಗೆ ಕೇಂದ್ರದ ಶಿಕ್ಷಣ ಸಚಿವ ಎಜುಕೇಷನ್ ಮಿನಿಸ್ಟ್ರು ರಮೇಶ್ ಪೋಖ್ರಿಯಾಲ್ ಅವರು ಸಮ್ಮತಿಯನ್ನು ಸೂಚಿಸಿದ್ದಾರೆ. ಶಿಕ್ಷಣ ಕ್ಷೇತ್ರದ ಕುಂದುಕೊರತೆಗಳನ್ನು ಪತ್ತೆ ಹಚ್ಚಿ ಆ ವಿಭಾಗಗಳ ಸುಧಾರಣೆಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಪ್ರತಿ ಹಂತದಲ್ಲೂ ಸದೃಢಗೊಳಿಸುವುದು PGIನ ಉದ್ದೇಶವಾಗಿದೆ. ಹಾಗಾದರೆ ಯಾವ ಒಂದು ಅಂಶಗಳನ್ನು ಇದರಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂದರೆ, ಲರ್ನಿಂಗ್ ಔಟ್ಕಮ್ಸು, ಆಕ್ಸೆಸ್ ಔಟ್ಕಮ್ಸು, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಫೆಸಿಲಿಟೀಸ್ ಯಾವ ಥರ ಇದ್ದಾವೆ ಮತ್ತು ಈಕ್ವಿಟಿ ಔಟ್ಕಮ್ಸ್ಗಳನ್ನು ಸೇರಿ ಒಟ್ಟು 30 ಇಂಡಿಕೇಟರ್ಗಳನ್ನು ಬಳಸ್ತಾ ಇದ್ದಾರೆ. ಒಟ್ಟು 965 ವೆಯ್ಟೇಜನ್ನು ಕೊಟ್ಟು ಕೆಲವೊಂದು ಎಲ್ಲ ರಾಜ್ಯಗಳಿಗೆ ಅಂಕಿಅಂಶಗಳನ್ನು ನೀಡ್ತಾ ಇದ್ದಾರೆ, ಒಂದು ಸ್ಕೋರನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಅಂದರೆ, ಪಂಜಾಬು ಹೈಯೆಸ್ಟು 929 ಸ್ಕೋರ್ ಮಾಡಿದೆ. ಚಂಡೀಗಢ 2ನೇ ಸ್ಥಾನದಲ್ಲಿ, ತಮಿಳುನಾಡು 3ನೇ ಸ್ಥಾನದಲ್ಲಿದೆ. ಓಕೆ, ಇನ್ನು ಕೊನೆಯ ಸ್ಥಾನದಲ್ಲಿ ಲಡಾಖ್ ಇದೆ. ಯೂನಿಯನ್ ಟೆರಿಟರೀಸ್ ತೆಗೆದುಕೊಂಡಾಗ ರಾಜ್ಯ ಅಂದರೆ ಮೇಘಾಲಯ ಇದೆ. ಓಕೆ, ಕರ್ನಾಟಕ 813 ಅಂಕಗಳನ್ನು ಪಡೆದುಕೊಂಡಿದೆ. ಓಕೆ,
ಸೊ ನೆಕ್ಸ್ಟು ಗೇಲ್ ಗ್ಯಾಸ್ ಲಿಮಿಟೆಡ್ನ ಹೊಸ CEO ಆಗಿ ರಮಣ್ ಚಡ್ಡರ್ ಅವರು ಆಯ್ಕೆಯಾಗಿದ್ದಾರೆ. ನೋಡಿ, ಗೇಲ್ ಗ್ಯಾಸ್ ಲಿಮಿಟೆಡ್ನ ಹೊಸ CEO ರಮಣ್ ಚಡ್ಡಾ. ಓಕೆ. ಸೊ ನೆಕ್ಸ್ಟ್ 58 ಕಿಲೋಮೀಟರ್ ಔಟರ್ ರಿಂಗ್ ರೋಡ್ ವಿಮಾನ ನಿಲ್ದಾಣ ಮೆಟ್ರೋ ಮಾರ್ಗಕ್ಕೆ ಕೇಂದ್ರ ಸರ್ಕಾರ ಮಂಜೂರಾತಿ ಆದೇಶವನ್ನು ನೀಡಿದೆ. ಸ್ಯಾಂಕ್ಷನ್ ಆರ್ಡರ್ ಈಗ ರಿಲೀಸ್ ಆಗಿದೆ. ಸೊ ಎಲ್ಲಿಂದ ಎಲ್ಲಿವರೆಗೂ ಅಂದರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ವಿಮಾನ ನಿಲ್ದಾಣ ಅಂದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರೆಗಿನ 58 ಕಿಲೋಮೀಟರ್ಗಳ ಉದ್ದದ ಸುಮಾರು 14,788 ಕೋಟಿ ರೂಪಾಯಿಯ ಯೋಜನೆ ಆಗುತ್ತೆ. 30 ನಿಲ್ದಾಣಗಳು ಇರ್ತವೆ. ಇದನ್ನು ನಾವು ಹಿಂದೆನೂ ಕೂಡ ನೋಡಿದ್ವಿ. ಈಗ ಅಪ್ಡೇಟ್ ಏನಂದರೆ ಆ ಒಂದು ವರ್ಕಿಗೀಗ ಸ್ಯಾಂಕ್ಷನ್ ಆರ್ಡರನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ. ಮೊದಲು ಕೇಂದ್ರ ಸಂಪುಟ ಅಸ್ತು ಮಾಡಿತ್ತು, ಆದರೆ ಈಗ ಸ್ಯಾಂಕ್ಷನ್ ಆರ್ಡರ್ನ ರಿಲೀಸ್ ಮಾಡಿರೋದ್ರಿಂದ ವರ್ಕ್ ಈಗ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಸಾಮಾನ್ಯ ಸಭೆಯ ಚುನಾವಣೆಯಲ್ಲಿ ಮಾಲ್ಡೀವ್ಸ್ಗೆ ದೊಡ್ಡ ಅಂತರದ ವಿಜಯ ಸಿಕ್ಕಿದೆ. ನಿಕಟ ಸಹಕಾರದ ನಿರೀಕ್ಷೆಯಲ್ಲಿ ಭಾರತ. ಆಸ್ ಮಾಲ್ಡೀವ್ಸ್ ವಿನ್ಸ್ UN ಜನರಲ್ ಅಸೆಂಬ್ಲಿ UNGA ಎಲೆಕ್ಷನ್ ಬೈ ಬಿಗ್ ಮಾರ್ಜಿನ್, ಇಂಡಿಯಾ ಎಕ್ಸ್ಪೆಕ್ಟ್ಸ್ ದ ಕ್ಲೋಸ್ ಕೋಆಪರೇಷನ್. ಓಕೆ. ಸೊ ನೋಡಿ, ಮಾಲ್ಡೀವ್ಸ್ ವಿನ್ಸ್ UNGA ಎಲೆಕ್ಷನ್. ಯಾರು ಅಂದರೆ ಮಾಲ್ಡೀವ್ಸ್ನ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಅಬ್ದುಲ್ಲಾ ಶಾಹಿದ್ ಅವರು ಈಗ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಇದು ಮೊದಲನೇ ಬಾರಿಗೆ ಆಗುತ್ತೆ ಮಾಲ್ಡೀವ್ಸಿಂದ. ಸೊ ಮಾಲ್ಡೀವ್ಸ್ ಭಾರತದಿಂದ ವೆರಿ ನಿಯರ್ ಇರೋದ್ರಿಂದ, ಒಂದು ಒಳ್ಳೆಯ ಸಂಬಂಧ ಇರೋದ್ರಿಂದ ಭಾರತಕ್ಕೂ ಕೂಡ ಇದರಿಂದ ಅನುಕೂಲ ಆಗ್ತಾ ಇದೆ. 76ನೇ ಜನರಲ್ ಅಸೆಂಬ್ಲಿ ಪ್ರೆಸಿಡೆನ್ಸಿಯನ್ನು ಅಬ್ದುಲ್ಲಾ ಶಾಹಿದ್ ಅವರು ಮಾಲ್ಡೀವ್ಸ್ನ ವಿದೇಶಾಂಗ ಸಚಿವರು ವಹಿಸ್ಕೊಳ್ತಾ ಇದ್ದಾರೆ. ಓಕೆ. ನೆಕ್ಸ್ಟು ನಾಲೆಡ್ಜ್ ಎಕಾನಮಿ ಮಿಷನ್ ಕೇರಳ ಏನು ಮಾಡ್ತಾ ಇದೆ, ನಾಲೆಜ್ ಎಕಾನಮಿ ಮಿಷನನ್ನು ಲಾಂಚ್ ಮಾಡ್ತಾ ಇದೆ. ಇದರ ಉದ್ದೇಶ ಕೇರಳದಲ್ಲಿರ್ತಕ್ಕಂಥ ಜನರಿಗೆ ಅಥವಾ ಯಂಗ್ ಪೀಪಲ್ಗೆ ಇನ್ನೋವೇಟಿವ್ ಐಡಿಯಾಸನ್ಗೆ ಕೋಆರ್ಡಿನೇಟ್ ನಾಲೆಜ್ ಇನಿಷಿಯೇಟಿವ್ಸ್ನ ಮತ್ತು ಅಲ್ಲಿರ್ತಕ್ಕಂಥ ಯಂಗ್ ಜನ್ರೇಷನ್ನ ಸ್ಕಿಲ್ಗಳನ್ನು ಅಪ್ಡೇಟ್ ಮಾಡೋದಕ್ಕೆ, ಅದನ್ನು ಪ್ರಮೋಟ್ ಮಾಡೋದಕ್ಕೆ ಈ ಒಂದು ನಾಲೆಜ್ ಎಕಾನಮಿಯನ್ನು ತರ್ತಾ ಇದೆ ಕೇರಳ ಸರ್ಕಾರ. ಯಾವಾಗಲೂ ಕೇರಳ ಸರ್ಕಾರ ಈ ರೀತಿಯ ಹೊಸ ರೀತಿಯ ಯೋಜನೆಗಳನ್ನು ತರೋದರಲ್ಲಿ ಮುಂಚೂಣಿಯಲ್ಲಿರ್ತಾ ಇದೆ. ಇದರಿಂದಾಗಿ ಅಲ್ಲಿರ್ತಕ್ಕಂಥ ಯೂತ್ಸ್ಗೆ ಜಾಬ್ಸ್ ಏನಾಗ್ತಾ ಇದ್ದಾವೆ, ಜಾಬ್ ಸ್ಟ್ರಕ್ಚರು ಚೇಂಜ್ ಆಗ್ತಾ ಇದೆ, ಜಾಬ್ ಮಾರ್ಕೆಟ್ಗಳು ಚೇಂಜ್ ಆಗ್ತಾ ಇದ್ದಾವೆ. ಅದಕ್ಕೆ ತಕ್ಕಂತೆ ಅಲ್ಲಿನ ಯುವ ಜನಾಂಗ ಸ್ಕಿಲ್ಗಳನ್ನು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮಿಷನ್ನು ಯೂಸ್ ಆಗುತ್ತೆ. ಸೊ ನೆಕ್ಸ್ಟು ಲಡಾಖ್ ಯೂನ್ ಟ್ಯಾಬ್ ಯೋಜನೆ. ಅಂದರೆ ಯೂನ್ ಟ್ಯಾಬ್ ಯೋಜನೆ ಅಂತಕ್ಕಂಥ ಸ್ಕೀಮನ್ನು ತಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಆಗುತ್ತೆ. ಈ ಯೋಜನೆಯ ಅಡಿಯಲ್ಲಿ 12,300 ಟ್ಯಾಬ್ಲೆಟ್ಗಳನ್ನು ಅಲ್ಲಿರ್ತಕ್ಕಂಥ ಗವರ್ನರ್, ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಕ್ಕಂಥ RK ಮಾಥೂರ್ ಅವರು ರಿಲೀಸ್ ಮಾಡಿದ್ದಾರೆ. ಆ ಒಂದು ಸ್ಕೀಮು ಯೂನ್ ಟ್ಯಾಬ್ ಸ್ಕೀಮ್ ಅಂತ. ಓಕೆ. ಹಾಗಾದರೆ ಲೆಫ್ಟಿನೆಂಟ್ ಗವರ್ನರ್ ಆಫ್ ಲಡಾಖ್ ಯಾರಿದ್ದಾರೆ ಅಂದರೆ RK ಮಾಥೂರ್ ಅವರು. ಓಕೆ. ಹೀಗೆ 2021ರ ಮೊದಲನೇ ವಾರದ 40 ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಾವು ಕಂಪ್ಲೀಟ್ ಮಾಡಿದಂಗೆ ಆಯಿತು. ಓಕೆ. ಮುಂದಿನ ಒಂದು ವೀಕ್ಗಳ ಕರೆಂಟ್ ಅಫೇರ್ಸ್ಗಳನ್ನು ಆದಷ್ಟು ಬೇಗ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.